3 ದಿನಗಳಿಂದ ಇವತ್ತಿಗೆ 3 ದಿನ ಇತ್ತು. ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ತಂಡದವರು 3 ದಿನಗಳ ಕಾಲ ಲೆಕ್ಕ ಪರಿಶೋಧನೆಯನ್ನು ಮಾಡಿರುತ್ತಾರೆ. ಇವತ್ತಿನ ದಿವಸ ಎಲ್ಲ ಪಾಲಕರ ಸಭೆಯನ್ನು ಕರೆದಿರುವುದು ಈ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದವರು ನಮ್ಮ ಕಳೆದ 3 ದಿನಗಳಲ್ಲಿ ಆಡಳಿತಾತ್ಮಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಯಾವ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅದರ ವರದಿಯನ್ನು ಮಂಡನೆ ಮಾಡ್ತಾ ಇದ್ದಾರೆ. ಈ ಒಂದು ಇವತ್ತಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಬೆಳ್ತಂಗಡಿ ಇವರು ವಹಿಸಿಕೊಳ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಸಭೆಗೆ ನಮ್ಮ ಅರಮೋಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಆದಂತಹ ಶ್ರೀ ಪ್ರವೀಣ್ ಜಂತೋಡಿ ಸರ್ ಅವರು ಆಗಮಿಸಿದ್ದಾರೆ. ಇವರಿಗೂ ನಮ್ಮ ಶಾಲೆಯ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರವರಾದಂತಹ ನಮ್ಮ ಆತ್ಮೀಯರು ಶಾಲೆಗೆ ಏನು ಕೇಳಿದ್ರು ಇಲ್ಲ ಏನಂತ ಹೇಳಂತಹ ವ್ಯಕ್ತಿ. ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ಶಾಲೆಯ ಜಾಗದ ಸಮಸ್ಯೆ, ಒಂದು ಗಡಿಗುರುತಿನ ಸಮಸ್ಯೆ ಇತ್ತು. ಸನ್ಮಾನ್ಯರಲ್ಲಿ ತಿಳಿಸಿದಾಗ ಕೂಡಲೇ ಪರಿಹರಿಸಿ ಅದಕ್ಕೆ ಮೊನ್ನೆ ಪೂರ್ಣ ಮುದ್ರೆ ಬಿದ್ದಿದೆ. ಇನ್ನು ಕೆಲವು ದಿನಗಳಲ್ಲಿ ಅದಕ್ಕೆ ಬೌಂಡ್ರಿ ಸಹ ಆಗುವಂತಹ ನೀಲನಕಾಶೆ ರೆಡಿಯಾಗಿದೆ. 4.5 ಎಕರೆ ಶಾಲೆಗೆ ಏನಿತ್ತ ಅದನ್ನು ಮಾಡಿಸಿಕೊಟ್ಟಂತಹ ಕೀರ್ತಿ ನಮ್ಮ ಸುದರ್ಶನ್ ಹಕ್ಕೇರಿ ಇವರಿಗೆ, ಗ್ರಾಮ ಪಂಚಾಯತಿಯ ಮೆಂಬರ್ ಅವರು. ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ನೋಡಲ್ ಅಧಿಕಾರಿಗಳಾದಂತಹ ಹರೀಶ್ ಸರ್ ಅವರು ಇದ್ದಾರೆ. ಇವರಿಗೂ ಸಹ ನಿಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಳೆದ 3 ದಿನಗಳಿಂದ ನಮ್ಮ ಜೊತೆ ಇದ್ದಂತಹ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಾದಂತಹ ಶ್ರೀಮತಿ ಸುನೀತಾ ಮೇಡಮ್ ಮತ್ತು ಶ್ರೀಮತಿ ಅಮಿತಾ ಮೇಡಮ್ ಇಬ್ರು ಸಹ ವೇದಿಕೆ ಬರಬೇಕು. ಇವರಿಗೆ ಸಹ ನಮ್ಮ ಶಾಲೆಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಮುಖ್ಯಪಟ್ಟದಂತಹ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಇದ್ದಾರೆ. ಇವರಿಗೂ ಈ ಒಂದು ಸಭೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕೊನೆಯದಾಗಿ ನಮ್ಗೆ ಯಾವತ್ತು ನಮ್ಮ ಕರೆಗಳಿಗೆ ಸ್ಪಂದಿಸಿ ನಮ್ಮ ಜೊತೆ ಯಾವಾಗಲೂ ಇರುವಂತಹ ಪ್ರತಿ ನಮ್ಮ ಶೈಕ್ಷಣಿಕ ಮತ್ತು ಎಲ್ಲ ಯಶಸ್ಸಿಗೆ ಕಾರಣಕರ್ತರಾದವರು ನಮ್ಮ ಪೋಷಕರು ನಮ್ಮ ಜೊತೆ ಇದ್ದೀರಿ. ನಿಮಗೂ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಅಂಗನವಾಡಿಯ ಕಾರ್ಯಕರ್ತರು ಸಹ ಇದ್ದಾರೆ. ಮೇಡಮ್, ನಿಮಗೂ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಿಮಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಯಾವುದೇ ಒಂದು ಕಾರ್ಯಕ್ರಮ ಪ್ರಾರ್ಥನೆಯ ಮೂಲಕ ಆಗುವಂಥದ್ದು. ನಮ್ಮ ಈ ಶಾಲೆಯ ಕಾರ್ಯಕ್ರಮ ನಾಡಗೀತೆಯ ಮೂಲಕ ಆರಂಭಿಸುವುದು ಒಂದು ನಮ್ಮ ಕರ್ತವ್ಯ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಾಡಗೀತೆಯನ್ನು ಹಾಡಬೇಕು. ಎಲ್ಲರೂ ಎದ್ದೆಂದುಕೊಂಡು ಇದಕ್ಕೆ ಸಹಕಾರವನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ.
ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಹಾಡಿದಂತಹ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದು ದೀಪ ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟಿಸಬೇಕಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಸಾಂಕೇತಿಕವಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ಅಭ್ಯಾಗತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಪ್ರವೀಣ್ ಜಂತೋಡಿ ಅವರು ತಮಗೆ ಕೇಳ್ಕೊಂಡಿದ್ದರು, ಕೂಡಲೇ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಸುದರ್ಶನ ಹಕ್ಕೇರಿ ಅವರು ಸಹ 10:30 ಅವರಿಗೆ ಗ್ರಾಮ ಪಂಚಾಯತಿಯಲ್ಲಿ ಮೀಟಿಂಗ್ ಇತ್ತಂತೆ. ಸೊ ಆದ್ರೂ ಅವರು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಂದಿರೋದ್ರಿಂದಾಗಿ ಅವರ ವಿಶೇಷ ಶೆಡ್ಯೂಲ್ ನಲ್ಲಿನೂ ಸಹ ಈ ಒಂದು ಸಭೆಗೆ ಆಗಮಿಸಿದ್ದೀರಿ. ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಹಕ್ಕೇರಿ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಒಂದು 2 ನಿಮಿಷ. ಅವರು ನಮ್ಮ ಅಧ್ಯಕ್ಷರು ಒಂದು 2 ನಿಮಿಷ ಮಾತಾಡಿ. ನಮ್ಮ ಹೊಸ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪ್ರವೀಣ್ ಜಂತೋಡಿ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಕೇಳ್ಬೋದು. ನಮ್ಮ ಈ ಗ್ರಾಮೀಣ ಭಾಗದ ಒಂದು ಒಳ ಪ್ರದೇಶದಲ್ಲಿರುವಂಥ ಈ ಶಾಲೆಗಳು ಕೂಡ ನಮ್ಮ ಅಧ್ಯಾಪಕರುಗಳ ಒಂದು ಉತ್ತಮವಾದ ಉಮೇದುವಾರಿಕೆಯಿಂದ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮನ್ನು ಕೂಡ ಭಾಗಿಯಾಗಲಿಕ್ಕೆ ಮಾಡಿದ್ದಕ್ಕೆ ನಿಮ್ಮಲ್ಲಿ ಪ್ರಥಮವಾಗಿ ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮ ವರದಿಮಾನ ಇದೆ. ಹಾಗಾಗಿ ಉತ್ತಮ ರೀತಿಯಲ್ಲಿ ನಡೆದು ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಸೋಷಲ್ ಆಡಿಟಿನ ನಿರ್ದೇಶಕರು, ತೋಟಗಾರಿಕೆ ಹಿರಿಯ ನಿರ್ದೇಶಕರು ಸಹ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾವು ವಹಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ನಮ್ಮ ಶಾಲಾ ವತಿಯಿಂದ ಮುಂದೆ ಈ ಒಂದು ತಮ್ಮ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತುಗಳನ್ನು ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಾರೆ.
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಂಪಲ್ಲಿ. ಸೊ ಈ ಒಂದು ಶಾಲೆಯಲ್ಲಿ ಈ ಒಂದು ಸಾಮಾಜಿಕ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೀಲನೆ ಅಂತಿಮ ದಿನ ಅಂದರೆ ಪೋಷಕರ ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಂಡು ಅಲ್ಲಿ ವರದಿ ಮಂಡನೆ ಮಾಡುವಂತಹ ಒಂದು ಪ್ರಕ್ರಿಯೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನೋಡಲ್ ಅಧಿಕಾರಿ ಅವರೇ, ಆರಂಗೋಡಿ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರೇ, ಸದಸ್ಯರೇ, ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕರೇ, ನಮ್ಮ ಪ್ರೀತಿಯ ಮಕ್ಕಳೇ ಹಾಗೂ ಮಕ್ಕಳ ಪೋಷಕರೇ, ಬಹುಶಃ ಈ ಒಂದು ಶಾಲಾ ಹಂತಕ್ಕೆ ಈ ಹಿಂದೆ ಮಧ್ಯಾಹ್ನ ಬಿಸಿಯೂಟ ಯೋಜನೆಯನ್ನು ಸಾಮಾಜಿಕ ಪರಿಶೋಧನೆ ನಡೆಸಿದ್ವಿ. ಆದರೆ ಈ ಬೇರೆ ಅದನ್ನು ಹೊರತುಪಡಿಸಿ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 2 ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಸಮಗ್ರ ಶಿಕ್ಷಣವನ್ನು ನಾವು ಈ ಒಂದು ಆರ್ಥಿಕ ವರ್ಷದಲ್ಲಿ ಹಮ್ಮಿಕೊಂಡು ಅದರ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಾವು ನಡೆಸ್ತಾ ಬರ್ತಾ ಇದ್ದೀವಿ. ಆ ಮೂಲಕ ಶಾಲೆಗಳಿಗೆ ಇದು ಹೊಸ ಒಂದು ವಿಷಯ. ಅದನ್ನು ಅಂದ್ರೆ ಸಾಕಷ್ಟು ಮುಂಚಿತವಾಗಿ ನಾವು ಅದರ ಬಗ್ಗೆ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರಿಗೆ ಅವರಿಗೆ ಒಂದು ಮಾಹಿತಿಯನ್ನು ನೀಡಿ ಅವರನ್ನು ಈ ಒಂದು ಸಾಮಾಜಿಕ ಪರಿಶೋಧನೆಗೆ ಅವ್ರ ಕಡೆಯಿಂದ ಒಂದು ತಯಾರಾಗಲಿಕ್ಕೆ ನಾವು ಮಾಹಿತಿಯನ್ನು ಕೊಡೋದು ಕೂಡ ನಮ್ಮಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ನಾವು ಅದನ್ನು ಮಾಡ್ಕೊಂಡು ಬರ್ತಾರೆ. ಯಾಕಂತ ಹೇಳಿದ್ರೆ ಶಾಲೆಗಳಿಗೆ ಹೊಸ ವಿಷಯ ಆಗಿರೋದ್ರಿಂದ ಸೊ ಅಲ್ಲೂ ಕೂಡ ಒಂದು ಸ್ವಲ್ಪ ಮಾಹಿತಿಯನ್ನು ಮುಂಚಿತವಾಗಿ ಅವರಿಗೆ ತಿಳಿಸಬೇಕಾಗಿದೆ. ಸೊ ಶಾಲೆಯಲ್ಲಿ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದ್ರೆ ಅದು ಬೇರೇನಲ್ಲ. ಈ ಹಿಂದೆ ಹಲವಾರು ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರೆಯಲು ಬರ್ತಾ ಇತ್ತು. ಅಂದ್ರೆ ಸರ್ವ ಶಿಕ್ಷಾ ಅಭಿಯಾನ್ ಮತ್ತು ಸಮಗ್ರ ಶಿಕ್ಷಾ ಅಭಿಯಾನ್ ಮತ್ತು ಟೀಚರ್ಸ್ ಎಜುಕೇಶನ್ ಅಂದ್ರೆ ಶಿಕ್ಷಕರ ತರಬೇತಿ. ಸೊ ಈ ಬೇರೆ ಬೇರೆ ಹೆಸರುಗಳಿಂದ ಈ ಯೋಜನೆ ಕರೆಯಲ್ಪಡ್ತಾ ಇತ್ತು. 2018ರಲ್ಲಿ ಕೇಂದ್ರ ಸರ್ಕಾರ ಅದನ್ನೊಂದು ಎಲ್ಲವನ್ನು ಒಂದು ಕಡೆಗೆ ತಂದು ಒಂದು ಸಮಗ್ರವಾದ ಒಂದು ಚೌಕಟ್ಟನ್ನು ನಿರ್ಮಿಸಿಕೊಂಡು ಅದಕ್ಕೆ ಸಮಗ್ರ ಶಿಕ್ಷಣ ಯೋಜನೆ ಅಂತ ಅದನ್ನು ಜಾರಿಗೆ ತರ್ತಾರೆ. ಸೊ ಈ ಯೋಜನೆ ನಮ್ಮ ಕರ್ನಾಟಕಕ್ಕೆ ಬರುವಾಗ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಅಂತ ಕರೆಯಲ್ಪಡುತ್ತೆ. ಸೊ ಈ ಯೋಜನೆ ಒಂದು ಅನುಷ್ಠಾನ ಆಗಿದೆ. ಸೊ ಅನುಷ್ಠಾನ ಆದ ನಂತರ ಇದು ಸಮರ್ಪಕವಾಗಿ ತಳಹಂತದಲ್ಲಿ ಅನುಷ್ಠಾನ ಆಗ್ತಾ ಇದೆಯಾ, ಸೊ ಇಲ್ಲಿ ಏನಾದರೂ ಸಮಸ್ಯೆಗಳು ಇದೆಯಾ, ಈ ಎಲ್ಲ ವಿಚಾರಗಳನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿಕೊಂಡು ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಳ್ಳಲು ಆಗ್ತಾ ಇದೆ. ಸೊ ಕೇಂದ್ರ ಸರ್ಕಾರಗಳು ಯಾವುದೇ ಒಂದು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಅದರ ಒಂದು ಸಾಮಾಜಿಕ ಪರಿಶೋಧನೆ ನಡೆಸುವಂಥದ್ದು ಕೂಡ ಕಡ್ಡಾಯ ಆಗಿರುವಂಥದ್ದು. ಸೊ ಈ ಹಿಂದೆ ನಾವು ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಗ್ನಿಜ್ಞಾನ ಕನಸು ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಸೊ ಅದರೊಟ್ಟಿಗೆ ಈ ಆರ್ಥಿಕ ವರ್ಷದಲ್ಲೂ ಕೂಡ ಇದನ್ನು ನಾವು ಕೈಗೊಳ್ತಾ ಇದ್ದೀವಿ. ಮುಂದಿನ 5 ವರ್ಷಗಳಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಶಾಲೆಗಳನ್ನು ನಾವು ಕವರ್ ಮಾಡಿಕೊಂಡು ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸಿ ಅದನ್ನು ಸರ್ಕಾರಕ್ಕೆ ವರದಿ ಕೊಡಬೇಕಿದೆ. ಸೊ ಇಲ್ಲಿ ಮುಖ್ಯವಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸಬೇಕು ಅಂತ ಹೇಳಿದ್ರೆ ಸಾಕಷ್ಟು ಒಂದು ಪ್ರಕ್ರಿಯೆ ತೆರೆ ಹಿಂದೆ ಆಗಿದೆ. ಅಂದ್ರೆ ಇದನ್ನು ಯಾವ ರೀತಿ ನಡೆಸಬೇಕು ಮತ್ತೆ ಯಾವ ರೀತಿಯ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಪ್ರಕ್ರಿಯೆಗಳನ್ನು ನಡೆಸಿ ಅಂತಿಮವಾಗಿ ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡು ಅದನ್ನು ಸರ್ಕಾರ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯಕ್ಕೆ ಕೊಟ್ಟು ಸೊ ಆ ಮೂಲಕ ಈಗ ಪ್ರತಿಯೊಂದು ಹಂತದಲ್ಲಿ ಕೂಡ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆ ಆಗ್ತಾ ಇದೆ. ಇಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದ್ರೆ ಏನು, ಈ ಯೋಜನೆಯಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪಿಸಲ್ಪಟ್ಟಿವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಇಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಫಲಾನುಭವಿಗಳು ಅಂತ ಹೇಳಿದ್ರೆ ಸೊ ನಮ್ಮ LKG ಇಂದ ಹಿಡಿದು 12ನೇ ತರಗತಿವರೆಗೆ ಸರ್ಕಾರಿ ಶಾಲೆಗಳಲ್ಲಿ ಕಲಿತಕ್ಕಂಥ ಮಕ್ಕಳು ಇದರ ಪ್ರಯೋಜನವನ್ನು ಪಡ್ಕೊಳ್ಳೋರು ಅಂದ್ರೆ ಫಲಾನುಭವಿಗಳು, ಇದರ ಫಲಾನುಭವಿಗಳು. ಸೊ ಇವರಿಗೆ ಹಂತವಾಗಿ ಪ್ರಾಥಮಿಕ ಅಂತ ಇರ್ಬೋದು, ಪ್ರೌಢಶಾಲಾ ಅಂತ ಇರ್ಬೋದು ಮತ್ತು ಪದವಿ ಪೂರ್ವ ಶಿಕ್ಷಣ ಸಂದರ್ಭದಲ್ಲಿ ಆ ಹಂತದಲ್ಲಿ ಇರ್ಬೋದು. ಸೊ ಹಂತವಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ. ಸೊ ಈ ಅವರಿಗೆ ಕೊಡ್ತಾ ಇರುವಂತಹ ಶಿಕ್ಷಣ ಗುಣಮಟ್ಟದಿಂದ ಕೂಡಿರಬೇಕು. ಸೊ ಅಲ್ಲಿ ಯಾವುದೇ ರೀತಿಯ ಒಂದು ಲಿಂಗ ತಾರತಮ್ಯ ಇರಬಾರ್ದು.
ಎಲ್ಲರೂ ಸಮಾನ ರೀತಿಯಲ್ಲಿ ಅವರಿಗೆ ಸಮಾನವಾದ ಶಿಕ್ಷಣವನ್ನು ಒದಗಿಸಬೇಕು. ಆ ಮೂಲಕ ಶಾಲೆಗಳ ಒಂದು ಸಮಗ್ರ ಒಂದು ಫಲಿತಾಂಶಕ್ಕೆ ಅದು ಕಾರಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಶಿಕ್ಷಣವನ್ನು ಪೂರೈಸುವಂಥದ್ದು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಮುಖ್ಯ ಉದ್ದೇಶ. ಇಲ್ಲಿ ಯಾವುದೇ ರೀತಿಯ ಒಂದು ತಾರತಮ್ಯ ಬರಲ್ಲ, ಲಿಂಗಭೇದ ಇರ್ಬೋದು, ಯಾವುದೂ ಬರಲ್ಲ, ಇದಕ್ಕೆ ಅಡ್ಡಿಲ್ಲ. ಸೊ ಗ್ರಾಮೀಣ ಭಾಗದಲ್ಲಿ ನಮ್ಗೆ ಗೊತ್ತಿರ್ಬೋದು, ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲರೂ ತಮ್ಮ ಮಕ್ಕಳನ್ನು ಓದಿಸಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಇದೆ. ಸೊ ಅವರು ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಿರ್ವಹಿಸಿಕೊಂಡು ಮಕ್ಕಳನ್ನು ಓದಿಸಬೇಕು ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ವಿಚಾರ. ಸೊ ಇಲ್ಲಿ ಆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ದಾಖಲೆ ಮಾಡಿಕೊಂಡು ಅವರಿಗೆ ಅವ್ರದೇ ಆದಂತಹ ಒಂದು ಜೀವನ ನಿರ್ವಹಣೆ ಕೂಡ ಮಾಡ್ಕೊಂಡು ಹೋಗ್ಲಿಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿಕೊಟ್ಟಿದೆ. ಇಲ್ಲಿ ಸರ್ಕಾರ ಪ್ರತಿಯೊಂದು ಹಂತದಲ್ಲಿ ಮಕ್ಕಳಿಗೆ ಏನು ದೊಡ್ಡ ಮೊತ್ತವನ್ನು ಈ ಒಂದು ಯೋಜನೆಯಲ್ಲಿ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂತಹ ಮಕ್ಕಳಿಗೆ ಅದನ್ನು ಖರ್ಚು ಮಾಡ್ತಾ ಇದೆ. ಅಂದ್ರೆ ಮಕ್ಕಳು ಶಾಲೆಗೆ ಬಂದಾಗ ಅವರಿಗೆ ಏನು ಬೆಳಿಗ್ಗೆ ಒಂದು ಹಾಲು ಕೊಡುವಂಥದ್ದು ಇರ್ಬೋದು, ಮತ್ತೆ ಊಟ ಕೊಡುವಂಥದ್ದು ಇರ್ಬೋದು, ಮಧ್ಯಾಹ್ನ ಸಮವಸ್ತ್ರದ ಜೊತೆಗೆ ಪಠ್ಯ ಪುಸ್ತಕ ಎಲ್ಲ ವಿಚಾರಗಳಿಗೆ ಸರ್ಕಾರ ತುಂಬಾನೇ ಹಣ ವ್ಯಯ ಮಾಡ್ತಾ ಇದೆ. ಇವಾಗ ಮಕ್ಕಳು ಹಂತವಾಗಿ ಅವರು ಶಿಕ್ಷಣವನ್ನು ಪೂರೈಸಿಕೊಂಡು ಪ್ರಾಥಮಿಕ ಹಂತ ಪೂರೈಸಿ ಮತ್ತೆ ಪ್ರೌಢಶಾಲಾ ಹಂತ ಪೂರೈಸಿ ಮತ್ತೆ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿಕೊಂಡು ಅಂತಿಮವಾಗಿ 12ನೇ ತರಗತಿ ಅವರು ಪಾಸಾಗಿ ಹೊರಗೆ ಬರುವಾಗ ಆ ಸರ್ಕಾರಿ ಶಾಲೆಯಲ್ಲಿ ಕಲ್ತಕ್ಕಂತಹ ಮಕ್ಕಳು ಏನಿದ್ದಾರೆ ಅವರು ಯಾವುದೇ ರೀತಿಯಲ್ಲಿ ಖಾಸಗಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳಿಗೆ ಅವರು ಸರಿಸಮಾನರಾಗಿ ಕಲಿಯಬೇಕು. ಸೊ ಯಾವುದೇ ರೀತಿಯ ಹಿನ್ನಡೆಯನ್ನು ಅವರು ಕಾಣಬಾರದು. ಮುಂದೆ ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಾಗಲೂ ಕೂಡ ಅವರಿಗೆ ಯಾವುದೇ ರೀತಿಯ ಒಂದು ಹಿಂಜರಿಕೆ ಇರಬಾರ್ದು, ಅಥವಾ ಯಾವುದೇ ರೀತಿಯ ಒಂದು ಶಿಕ್ಷಣ ಯಾವುದೇ ಕಾರಣಕ್ಕೆ ಅಡ್ಡಿ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಸೊ ಈ ಒಂದು ಶಿಕ್ಷಣ ನೀತಿಯನ್ನು ಅವರು ಇದರಲ್ಲಿ ಅಳವಡಿಸಿಕೊಂಡಿದ್ದಾರೆ. ಸೊ ಉದಾಹರಣೆಯಾಗಿ ಇಲ್ಲಿ ಒಬ್ಬ ಮಗು ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಮಗು 1ನೇ ತರಗತಿಯಲ್ಲಿ ಪಾಠ ಕಲಿತಾ ಇದ್ದು ಸೊ ಕಾರಣಾಂತರದಿಂದ ಅವರಿಗೆ ಮತ್ತೆ ಮುಂದೆ ಅವರಿಗೆ ಅವರ ವಿದ್ಯಾಭ್ಯಾಸವನ್ನು ಅವರಿಗೆ ಪೂರೈಸಲಿಕ್ಕೆ ಆಗಲಿಲ್ಲ ಏನೋ ಒಂದು ಕಾರಣದಿಂದ. ಸೊ ಅವನ ಇವಾಗ ವಯಸ್ಸು ಅವನು 5ನೇ ತರಗತಿಯಲ್ಲಿ ಕಲಿತಕ್ಕಂಥ ವಯಸ್ಸು ಹೀಗೆ ಇದೆ. ಸೊ ಅವನು 1ನೇ ತರಗತಿ ಕಲ್ತಿದ್ದಾನೆ, ಮತ್ತೆ 2ನೇ ತರಗತಿಗೆ ಹೋಗ್ಲಿಲ್ಲ, 3, 4 ಹೋಗ್ಲಿಲ್ಲ. ಸೊ ಇವಾಗ ಅವನ ವಯಸ್ಸು 5ನೇ ತರಗತಿ ಕಲಿಯತಕ್ಕಂಥ ವಯಸ್ಸಿದೆ. ಅವಾಗ ಸರ್ಕಾರಿ ಶಾಲೆಯಲ್ಲಿ ನೇರವಾಗಿ 5ನೇ ತರಗತಿಗೆ ಅವನನ್ನು ದಾಖಲು ಮಾಡಿಕೊಂಡು ಅವನಿಗೆ ಶಿಕ್ಷಣವನ್ನು ಕೊಡಬೇಕು. ಈ 2, 3, 4 ಏನು ಆ ಆರ್ಥಿಕ ಏನು ಆ ವರ್ಷದ ಶಿಕ್ಷಣವನ್ನು ಶಾಲೆಯಲ್ಲಿ ಶಿಕ್ಷಕರು ಅವರಿಗೆ ಹಂತವಾಗಿ ಅದನ್ನು ಕೊಡಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಏನು ಶಿಕ್ಷಣದ ಒಂದು ಇದನ್ನು ಇಲ್ಲಿ ರೂಪಿಸಿರುವಂಥದ್ದು. ಯಾವುದೇ ಕಾರಣಕ್ಕೆ ಆ ಮಗು ಶಿಕ್ಷಣದಿಂದ ಅವನಿಗೆ 3 ವರ್ಷದ ಶಿಕ್ಷಣದಿಂದ ಅವನು ವಂಚಿತನಾಗಬಾರ್ದು. ಸೊ ಆ ಒಂದು ಗ್ಯಾಪಿನ ಶಿಕ್ಷಣವನ್ನು ಈ ಒಂದು ಶಾಲೆಯಲ್ಲಿ ಸಂಬಂಧಪಟ್ಟ ಶಿಕ್ಷಕರು ಅದನ್ನು ಅವರಿಗೆ ಯಾವ ರೀತಿ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಅದನ್ನು ಪೂರೈಸುವಂಥದ್ದು ಶಿಕ್ಷಕರ ಕೆಲಸ ಆಗಿರುತ್ತೆ. ಸೊ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನು ಕೆಲಸ ಮಾಡ್ತಿರುವಂತಹ ಶಿಕ್ಷಕರು ಈ ಎಲ್ಲ ಅಂಶಗಳನ್ನು ಅವರಿಗೆ ಕೊಡ್ಲಿಕ್ಕೆ ಅಥವಾ ಆ ಶಿಕ್ಷಣವನ್ನು ಯಾವ ರೀತಿ ಅವರಿಗೆ ಕೊಡಬೇಕು, ಆ ಮಗುವಿಗೆ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪರಿಣತಿಯನ್ನು ಪಡ್ಕೊಂಡಂತಹ ಒಂದು ತರಬೇತಿಯನ್ನು ಪಡ್ಕೊಂಡಂತಹ ಒಂದು ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಶಿಕ್ಷಣ ನೀತಿಯನ್ನು ರೂಪಿಸಿಕೊಂಡು ಅದನ್ನು ಒಂದು ಹಂತ ಪ್ರಾಥಮಿಕ ಶಾಲೆ ಅಂತ ಇರ್ಬೋದು, ಪ್ರೌಢಶಾಲಾ ಅಂತ ಇರ್ಬೋದು, ಸೊ ಮತ್ತೆ ಪದವಿ ಪೂರ್ವ ಶಿಕ್ಷಣ ಹಂತದಲ್ಲಿ ಇರ್ಬೋದು, ಇವೆಲ್ಲವನ್ನು ಈ ಒಂದು ಹಂತದಲ್ಲಿ ಇದನ್ನು ಅಳವಡಿಸಿಕೊಂಡು ನಮ್ಮ ಶಿಕ್ಷಕರು ಮಕ್ಕಳಿಗೆ ಆ ಶಿಕ್ಷಣದ ಒಂದು ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವಂಥದ್ದು ಕೂಡ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಸೊ ಇಲ್ಲಿ ಇವಾಗ ನಮ್ಮ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇವಾಗ ಮಕ್ಕಳು ಪ್ರಾಥಮಿಕ ಹಂತದಲ್ಲಿ ಇದ್ದಾರೆ. ಸೊ ಅವರು ಮುಂದೆ ಪ್ರೌಢಶಾಲಾ ಹಂತಕ್ಕೆ ಹೋದಾಗ ಮತ್ತು ಪದವಿ ಪೂರ್ವ ಶಿಕ್ಷಣದ ಹಂತಕ್ಕೆ ಹೋದಾಗ ಮಕ್ಕಳಲ್ಲಿ ಬೆಳವಣಿಗೆ ಇರುತ್ತೆ. ಸೊ ಮಕ್ಕಳ ಬೆಳವಣಿಗೆ ನಿರಂತರವಾಗಿ ಆಗ್ತಾನೆ ಇರುತ್ತೆ. ಸೊ ಆ ಮಕ್ಕಳಲ್ಲಿ ಆಗ್ತಕ್ಕಂತಹ ಬೆಳವಣಿಗೆಗಳನ್ನು ಮಕ್ಕಳ ಪೋಷಕರು ಬಹಳ ಹತ್ತಿರದಿಂದ ಅದನ್ನು ಗುರುತಿಸ್ತಾರೆ. ಅಂದ್ರೆ ಮನೆಯಲ್ಲಿ ಏನೇ ಒಂದು ಬದಲಾವಣೆ ಆದರೂ ಕೂಡ ಮಕ್ಕಳ ಪೋಷಕರಿಗೆ ಮೊದಲನೇದಾಗಿ ಗೊತ್ತಾಗುತ್ತೆ.
ಸೊ ಅವನಿಗೆ ನನ್ನ ಮಗನಿಗೆ ಯಾವ ಒಂದು ವಿಚಾರದಲ್ಲಿ ಆಸಕ್ತಿ ಇದೆ ಅನ್ನೋ ವಿಚಾರವನ್ನು ಮೊದಲು ಪೋಷಕರು ತಿಳ್ಕೊಂಡು ಅದನ್ನು ಶಾಲೆಯಲ್ಲಿ ಸಂಬಂಧಪಟ್ಟ ಶಿಕ್ಷಕರಿಗೆ ಆ ಮಾಹಿತಿಯನ್ನು ತಿಳಿಸಿದಾಗ ಆ ಸಂಬಂಧಪಟ್ಟ ಶಿಕ್ಷಕರು ಕೂಡ ಆ ಒಂದು ವಿಚಾರದ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿಕೊಂಡು ಓಕೆ ಅವರಿಗೆ ಈ ಮಗುವಿಗೆ ಇಂಥ ಶಿಕ್ಷಣ ಅಗತ್ಯ ಇದೆ, ಇದರ ತರಬೇತಿಯ ಅಗತ್ಯತೆ ಇದೆ ಎನ್ನುವ ಒಂದು ವಿಚಾರವನ್ನು ಅವರು ಮನಗಂಡು ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಆ ಮಗುವಿಗೆ ಕೊಡ್ತಾ ಬರ್ತಾರೆ. ಅವಾಗ ಏನಾಗುತ್ತೆ, ಆ ಮಗುವಿನ ಆಸಕ್ತಿಗೆ ನಾವು ಮತ್ತಷ್ಟು ಉತ್ತೇಜನ ಕೊಟ್ಟಾಗ ಅವರಿಗೆ ಮತ್ತೆ ಮುಂದೆ ಅವನು ಅದನ್ನು ಅನುಸರಿಸಿಕೊಂಡು ಅವನ ವೃತ್ತಿ ಜೀವನಕ್ಕೆ ಅವನು ಕಾಲಿಡುವ ಸಂದರ್ಭದಲ್ಲಿ ಎಲ್ಲ ಈ ಶಾಲೆಯಲ್ಲಿ ಕೊಟ್ಟಂತಹ ಎಲ್ಲ ತರಬೇತಿ ಇರ್ಬೋದು, ಅದಕ್ಕೆ ಪೂರಕವಾದ ಶಿಕ್ಷಣ ಇರ್ಬೋದು, ಇವೆಲ್ಲ ಅವರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಅಂತಿಮವಾಗಿ ಆ ಮಕ್ಕಳು 12ನೇ ತರಗತಿ ದಾಟಿ ಬಂದ ನಂತರ ಆ ಮಕ್ಕಳು ಅವರ ವೃತ್ತಿ ಜೀವನವನ್ನು ಯಾವುದೇ ಒಂದು ಹಿನ್ನಡೆ ಇಲ್ಲದೆ ಅವರು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವರಿಗೆ ಒಂದು ಒಳ್ಳೆಯ ಸಫಲತೆ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯನ್ನು ರೂಪಿಸಿಕೊಳ್ಳಲಾಗಿದೆ. ಸೊ ಇಲ್ಲಿ ಯಾವುದೇ ಹಂತದಲ್ಲಿ ಕೂಡ ಮಕ್ಕಳಿಗೆ ಪಠ್ಯೇತರ ವಿಚಾರ ಇರ್ಬೋದು ಅಥವಾ ಪಠ್ಯೇತರ ವಿಚಾರ ಇರ್ಬೋದು, ಸೊ ಎಲ್ಲದರಲ್ಲಿ ಯಾವುದರಲ್ಲಿ ಆಸಕ್ತಿ ಇದೆ ಅನ್ನುವ ವಿಚಾರವನ್ನು ನಮ್ಮ ಶಾಲೆಯ ಶಿಕ್ಷಕರು ಮೊದಲಾಗಿ ತಿಳಿದುಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಒದಗಿಸಿಕೊಡ್ಲಿಕ್ಕೆ ಅನುಕೂಲಕರವಾದ ಒಂದು ವಾತಾವರಣ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇರೋದ್ರಿಂದ ಸೊ ಈ ಒಂದು ಯೋಜನೆ ನಿರಂತರವಾಗಿ ಸಾಗ್ತಾ ಇದೆ. ಇಲ್ಲಿ ಮತ್ತೆ ಸರ್ಕಾರ ಎಲ್ಲ ಇದನ್ನು ಮಾಡಿಕೊಂಡು ಮತ್ತೆ ಸರ್ಕಾರ ಏನನ್ನು ನಿರೀಕ್ಷೆ ಮಾಡುತ್ತೆ ಅಂತ ಹೇಳಿದ್ರೆ, ಈ ಪ್ರತಿಯೊಂದು ಮಕ್ಕಳು ಸೊ ಅವರು 12ನೇ ತರಗತಿ ಪಾಸ್ ಆದ ನಂತರ ಸೊ ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಂಡು ಅವರು ಮುಂದೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯಾಗಿ ಅವರ ಜೀವನವನ್ನು ರೂಪಿಸಬೇಕು. ಅವರು ಯಾವುದೇ ಒಂದು ತರದಲ್ಲಿ ಅವರು ಸಮಾಜಕ್ಕೆ ಹೊರೆ ಆಗಬಾರ್ದು ಅನ್ನೋ ಒಂದು ನಿರೀಕ್ಷೆಯನ್ನು ಮಾತ್ರ ಸರ್ಕಾರ ಅದನ್ನು ವಾಪಸ್ ಬಯಸುತ್ತೆ. ಸೊ ಅದನ್ನು ಹೊರತುಪಡಿಸಿ ಸರ್ಕಾರ ಮತ್ತೇನಾದ್ರೂ ಬಯಸಲ್ಲ. ಸೊ ಆದ್ರಿಂದ ಸೊ ಈ ಒಂದು ಹಂತದಲ್ಲಿ ಮಕ್ಕಳಿಗೆ ಏನು ಶಿಕ್ಷಣ ಸಿಗ್ತಾ ಇದೆ, ಸೊ ಅದನ್ನು ಮಕ್ಕಳ ಪೋಷಕರು ಕೂಡ ಬಹಳಷ್ಟು ಈ ವಿಚಾರಗಳನ್ನು ತಿಳ್ಕೊಂಡು ಮಕ್ಕಳ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮ ಭಾಗಿದಾರಿಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕಂದ್ರೆ ಬರೀ ಮಕ್ಕಳನ್ನು ಶಾಲೆಗೆ ಕಳಿಸಿದ್ರೆ ನಿಮ್ಮ ಜವಾಬ್ದಾರಿ ಮುಗಿಯಲ್ಲ. ಸೊ ಆ ಒಂದು ಶಾಲೆಯಲ್ಲಿ ನನ್ನ ಮಗು ಹೇಗೆ ಯಾವ ಒಂದು ವಿಚಾರದ ಬಗ್ಗೆ ಅವನು ಹಿನ್ನಡೆಯನ್ನು ಅನುಭವಿಸ್ತಾನೆ ಅಥವಾ ಯಾವ ಒಂದು ವಿಚಾರದ ಬಗ್ಗೆ ಅವನು ಆಸಕ್ತಿಯನ್ನು ಹೊಂದಿದ್ದಾನೆ, ಇವೆಲ್ಲೂ ಕೂಡ ನೀವು ಕೂಲಂಕಷವಾಗಿ ಪರಿಶೀಲನೆ ಮಾಡಿಕೊಂಡು ಅದನ್ನು ಕಾಲಕ್ಕೆ ಸಂಬಂಧಪಟ್ಟ ಶಿಕ್ಷಕರನ್ನು ಭೇಟಿ ಮಾಡಿಕೊಂಡು ಸೊ ಅದರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥದ್ದು ಇರ್ಬೋದು ಅಥವಾ ಈ ತರ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು ಇರ್ಬೋದು, ಇದು ಪೋಷಕರ ಮುಖ್ಯವಾದ ಜವಾಬ್ದಾರಿ. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಸಮಗ್ರ ಶಿಕ್ಷಣ ಮೊನ್ನೆ ನಮ್ಮ ಬಜೆಟ್ ನಲ್ಲಿ ಕೂಡ ಈ ಒಂದು ಯೋಜನೆಗೆ 37,000 ಕೋಟಿ ಮೊತ್ತವನ್ನು ಈ ಸಮಗ್ರ ಶಿಕ್ಷಣಕ್ಕೆ ಮೀಸಲಿಟ್ಟಿದೆ. ಸೊ ಅಷ್ಟರ ಮಟ್ಟಿಗೆ ಈ ಒಂದು ಯೋಜನೆಗೆ ಬಹಳಷ್ಟು ಒತ್ತು ಕೊಟ್ಟು ಸೊ ಕೊಡ್ತಾ ಇದೆ. ಸೊ 2030 ವೇಳೆಗೆ ಒಂದು ಗುರಿಯನ್ನು ಇಟ್ಕೊಂಡಿದೆ ಅಂತ ಹೇಳಿದ್ರೆ, ಎಲ್ರಿಗೂ ಸಮಾನವಾದ ಶಿಕ್ಷಣ ಕೊಡಬೇಕು, ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಎಲ್ಲಾ ಶಾಲೆಗಳ ಫಲಿತಾಂಶವನ್ನು ಹೆಚ್ಚಳ ಮಾಡಿಕೊಳ್ಳಿಕ್ಕೆ ಈ ಒಂದು ಯೋಜನೆ ಪೂರಕ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ಒಂದು ಬಹಳ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಇವಾಗ ಜಾರಿಗೆ ತರುವಂಥದ್ದು. ಸೊ ಇಲ್ಲಿ ಸರ್ಕಾರ ನಮಗೆ ಒಟ್ಟು 138 ಪ್ರಶ್ನಾವಳಿಗಳನ್ನು ಕೊಟ್ಟು ಅದನ್ನು ಸಂಬಂಧಪಟ್ಟ ಶಾಲೆಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೆಗಳಿವೆ. ಸೊ ಮತ್ತು ಶಿಕ್ಷಕರಿಗೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೆಗಳಿವೆ ಮತ್ತು ಮಕ್ಕಳ ಪೋಷಕರಿಗೆ ಕೂಡ ಕೆಲವೊಂದು ಸಂಬಂಧಪಟ್ಟ ಪ್ರಶ್ನೆಗಳಿವೆ. ಇವೆಲ್ಲವನ್ನು ನಾವು ಸಂಬಂಧಪಟ್ಟವರಿಗೆ ಕೇಳಿ ಅವರ ಏನು ಹೇಳಿಕೆಗಳಿರ್ಬೋದು ಅಥವಾ ಆ ಒಂದು ಯೋಜನೆ ಬಗ್ಗೆ ಸಲಹೆ ಸೂಚನೆಗಳಿರ್ಬೋದು ಇವೆಲ್ಲವನ್ನು ದಾಖಲು ಮಾಡಿಕೊಂಡು ಸೊ ಈ 2 ದಿನಗಳಲ್ಲಿ ನಾವು ಅದನ್ನು ದಾಖಲು ಮಾಡಿಕೊಂಡು ಒಂದು ಕರಡು ವರದಿ ಪ್ರತಿಯನ್ನು ತಯಾರು ಮಾಡ್ಕೊಳ್ತೀವಿ. ಅದರಲ್ಲಿ ಈ ಒಂದು ಪೋಷಕರ ಸಭೆಯಲ್ಲಿ ಅದನ್ನು ಮಂಡನೆ ಮಾಡಿಕೊಂಡು ಅಲ್ಲಿ ಚರ್ಚೆಗೆ ಮತ್ತೆ ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಸೊ ನಾವು ಮಾಡಿದ್ದು ಅಂತಿಮ ವರದಿ ಅಲ್ಲ. ಸೊ ಅಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ಅದಕ್ಕೂ ಕೂಡ ಮುಕ್ತವಾದ ಅವಕಾಶ ಇದೆ. ಸೊ ಈ ರೀತಿ ಒಂದು ನೀವು ವರದಿ ಮಾಡಿದ್ರೆ ಅದು ತಪ್ಪಿದೆ, ಆ ರೀತಿ ಇಲ್ಲ, ನಿಮ್ಮ ದಾಖಲೆಗಳನ್ನು ಓಪನ್ ಆಗಿ ನೀವು ಹೇಳ್ಬೋದು. ಸೊ ಅದನ್ನು ನಾವು ಈ ಒಂದು ಗ್ರಾಮ ಸಭೆ ಅನುಮೋದನೆಯೊಂದಿಗೆ ಅದನ್ನು ಮತ್ತೆ ಇಲ್ಲಿ ನಿರ್ಣಯಿಸಿ ಮತ್ತೆ ಮುಂದಿನ ಹಂತಕ್ಕೆ ಸರ್ಕಾರಕ್ಕೆ ಕಳಿಸಿಕೊಡುವಂಥದ್ದು ಒಂದು ಪ್ರಕ್ರಿಯೆ ಇರುವಂಥದ್ದು. ಅದರಿಂದ ಯಾವುದೇ ಒಂದು ವಿಚಾರ ಅಥವಾ ವರದಿಗಳನ್ನು ಇದ್ರೂ ಕೂಡ ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಅದನ್ನು
ಮುಕ್ತವಾಗಿ ಹೇಳ್ಕೊಡುವಂತ ಒಂದು ಮನಸ್ಥಿತಿಯನ್ನು ನಾವು ಪೋಷಕರು ಬೆಳೆಸ್ಕೊಳ್ಬೇಕು. ಆವಾಗ ಮಾತ್ರ ಯಾವುದೇ ಒಂದು ಯೋಜನೆಗಳಲ್ಲಿ ಅನುಷ್ಠಾನ ಆಗುವಾಗ ಆ ಸಮಸ್ಯೆಗಳೇ ಆಗುತ್ತೆ. ಅನುಷ್ಠಾನ ಹಂತದಲ್ಲಿ ಲೋಪಗಳು ಸಹಜ. ಆ ಲೋಪಗಳನ್ನು ನಾವು ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ತಿದ್ದಿ ಹೇಳುವಂತ ಜವಾಬ್ದಾರಿ ಪೋಷಕರದು. ಸೊ ಆದ ಕಾರಣ ಇಲ್ಲಿ ಪೋಷಕರದ್ದು ಬಹಳ ಮುಖ್ಯವಾಗಿದೆ ಇರುತ್ತೆ. ಆದ ಕಾರಣ ಈ ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ 3 ವಿಚಾರಗಳಲ್ಲಿ ಬಳಸಿಕೊಂಡಿದ್ದೇವೆ. ಒಂದು ಮೊದಲನೇದು ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ. ಪಾರದರ್ಶಕತೆ ಅಂತ ಹೇಳಿದ್ರೆ ಏನು ಈ ಒಂದು ಯೋಜನೆಗೆ ಅನುದಾನಗಳು ಬಿಡುಗಡೆ ಆಗುತ್ತೆ, ಆ ಬಿಡುಗಡೆ ಆದಂತಹ ಅನುದಾನ ಎಷ್ಟಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಚಾದ ಅನುದಾನ ಎಷ್ಟು, ಸೊ ಏನೆಲ್ಲ ಅನುದಾನಗಳು, ಉಳಿಕೆ ಅನುದಾನ ಎಷ್ಟು, ಸೊ ಆ ಖರ್ಚಾದಂತಹ ಅನುದಾನಗಳ ಬಗ್ಗೆ ಸರಿಯಾದ ಗೋಚರಗಳನ್ನು ಇಟ್ಟಿದ್ದಾರೆ. ಸೊ ಇವೆಲ್ಲವನ್ನು ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿಕೊಂಡು ಆ ವರದಿಯನ್ನು ನೇರವಾಗಿ ನಿಮ್ಮ ಒಂದು ಪೋಷಕರ ಈ ಒಂದು ಸಭೆಯಲ್ಲಿ ಮಂಡನೆ ಮಾಡುವಂಥದ್ದು. ಸೊ ಮತ್ತೆ ಇನ್ನೊಂದು, ಪೋಷಕರ ಮನೆ ಭೇಟಿ ಸಂದರ್ಭದಲ್ಲಿ ನಾವು ನಿಮ್ಮಲ್ಲಿ ಒಬ್ಬರಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿರುವಂಥದ್ದು. ಸೊ ಇಲ್ಲಿ ನಾವು ಏನಂತ ಹೇಳಿದ್ರೆ ಮುಖ್ಯವಾಗಿ ಶಾಲೆ ಏನು ಒಂದು ಸರ್ಕಾರಿ ಮಟ್ಟದಲ್ಲಿ ಆಡಿಟ್ ಅನ್ನೋ ಪದಕ್ಕೆ ತುಂಬಾ ಅರ್ಥ ಇದೆ. ಅಂದ್ರೆ ಆಡಿಟ್ ಅನ್ನೋದು ಕೇವಲ 4 ಗೋಡೆಗಳಲ್ಲಿ ಗೋಡೆ ಒಳಗಡೆ ಆಗುವಂತ ಒಂದು ಪ್ರಕ್ರಿಯೆ. ಆದ್ರೆ ಈ ಸಾಮಾಜಿಕ ಪರಿಶೋಧನೆ ಅದು ಹೊರತುಪಡಿಸಿ ಅದೇ ಈ ಚೌಕಟ್ಟನ್ನು ಮೀರಿ ಅದು ಸಾಮಾಜಿಕವಾಗಿ ನಾವು ನಿಮ್ಮಲ್ಲಿ ಒಬ್ಬರಾಗಿ ಇಂತಹ ವರದಿಗಳನ್ನು ತಯಾರು ಮಾಡುವಂಥದ್ದು. ಸೊ ಅದರಿಂದ ಈ ಸಾಮಾಜಿಕ ಪರಿಶೋಧನಾ ಲೆಕ್ಕ ಪರಿಶೋಧನೆ ಅಂತ ಬರಲ್ಲ. ಸೊ ಈಗ ಲೆಕ್ಕ ಅನ್ನೋ ಒಂದು ಪದವನ್ನು ನಾವು ಆಲ್ರೆಡಿ ತೆಗೆದಾಕಾಗಿದೆ. ಬರೀ ನಮ್ದು ಸಾಮಾಜಿಕ ಪರಿಶೋಧನೆ, ಈಗ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತ ಬರಲ್ಲ. ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ನಾವು ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಳ್ತಾ ಇರುವಂಥದ್ದು. ಸೊ ಹಿಂದೆ ಇತ್ತು ಆ ಪದ, ಇವಾಗ ಒಂದು ಲೆಕ್ಕ ಎನ್ನುವ ಒಂದು ಪದವನ್ನು ನಾವು ನಮ್ಮ ನಿರ್ದೇಶನಾಲಯ ತೆಗೆದಾಕಿದೆ. ಇವಾಗ ಸಾಮಾಜಿಕ ಪರಿಶೋಧನೆ ಅನ್ನೋ ಪ್ರಕ್ರಿಯೆಯನ್ನು ನಾವು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಸೊ ಇದು ಪಾರದರ್ಶಕತೆ ಬಗ್ಗೆ. ಎರಡನೇದು ಉತ್ತರದಾಯಿತ್ವ. ಸೊ ಉತ್ತರದಾಯಿತ್ವ ಅಂತ ಹೇಳಿದ್ರೆ ಈ ಶಾಲೆಯಲ್ಲಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಉತ್ತರದಾಯಿತ್ವವನ್ನು ಹೊಂದಿರುವಂಥವ್ರು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು. ಸೊ ಶಾಲಾ ಹಂತದಲ್ಲಿ ಏನಾದರೂ ಸಮಸ್ಯೆಗಳಾದರೆ ಸೊ ಅದಕ್ಕೆ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರು ಅದಕ್ಕೆ ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಸೊ ಇನ್ನು ಮೂರನೇದು ಏನು ಭಾಗವಹಿಸಿಕೆ, ಅಂದ್ರೆ ನಿಮ್ಮ ಪೋಷಕರ ಭಾಗವಹಿಸಿಕೆ. ಸೊ ಇದು ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ನೀವು ಈಗ ಬಂದಿದ್ದೀರಾ, ಪೋಷಕರು ಬಂದವರಿಗೆ ಇಂಥದ್ದೊಂದು ಯೋಜನೆ ಇದೆ, ಈ ರೀತಿ ಒಂದು ಸಾಮಾಜಿಕ ಪರಿಶೋಧನೆ ಆಗಿದೆ, ಸೊ ಅಲ್ಲಿ ಏನು ಖರ್ಚು ವೆಚ್ಚಗಳಿರ್ಬೋದು ಅಥವಾ ಎಲ್ಲ ವಿಚಾರಗಳ ಬಗ್ಗೆ ಇಲ್ಲಿ ಒಂದು ಸಭೆ ಆಯೋಜನೆ ಮಾಡಿಕೊಂಡು ಸೊ ಅದನ್ನು ನಮಗೆ ಹೇಳಿದ್ದಾರೆ ಅನ್ನೋ ಒಂದು ವಿಚಾರ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಪೋಷಕರು ಇಂಥ ಸಭೆಗಳನ್ನು ಆಯೋಜನೆ ಮಾಡಿದಾಗ ಅದರಲ್ಲಿ ಭಾಗವಹಿಸಿ ಹೋದರೆ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಇದೊಂದು ಏನು ಒಟ್ಟಾರೆ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ಯಾವ ರೀತಿ ತಳಮಟ್ಟದಲ್ಲಿ ಇರತಕ್ಕಂಥ ಫಲಾನುಭವಿಗಳಿಗೆ ಅದು ಸಿಗ್ತಾ ಇದೆಯಾ ಇಲ್ವಾ, ಸೊ ಅದನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಸರ್ಕಾರಕ್ಕೆ ನೇರವಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಇರಲ್ಲ. ಸೊ ಈ ತರ ಒಂದು ಪ್ರಕ್ರಿಯೆಯನ್ನು ಮಾಡಿಕೊಂಡು ಸೊ ಅದನ್ನ ಒಂದು ವರದಿಯನ್ನು ತೆಗೆದುಕೊಂಡು ಸೊ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ನಿಖರವಾದ ಮಾಹಿತಿ ಸಿಗುತ್ತೆ. ಸೊ ಆ ನಿಖರವಾದ ಮಾಹಿತಿಯನ್ನು ಇಟ್ಕೊಂಡು ಮುಂದೆ ಅದರಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಇನ್ನಷ್ಟು ಅದನ್ನು ಯಾವ ರೀತಿ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿವೆ ಅನ್ನೋದ್ರ ಬಗ್ಗೆ ಒಂದು ನಿಲುವಿಗೆ ಬರುತ್ತೆ. ಮತ್ತೆ ಅದರ ಮುಂದೆ ಇಂಪ್ಲಿಮೆಂಟ್ ಅಥವಾ ಅನುಷ್ಠಾನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆದ ಕಾರಣ ಸೊ ಎಲ್ಲ ಹಂತದಲ್ಲಿ ಮೂರನೇದು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ, ಭಾಗವಹಿಸಿಕೆ. ಸೊ ಅದರಿಂದ ಇಲ್ಲಿ ಮಕ್ಕಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದ್ರೂ ಕೂಡ ಸೊ ಪೋಷಕರು ಬಂದಿದ್ದೀರಾ, ಸೊ ಬಂದಿರುವವರು ಸೊ ಇಂಥ ಮುಂದಿನ ದಿನಗಳಲ್ಲಿ ಇಂಥ ಒಂದು ಸಭೆ ಆಯೋಜನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ, ಕನಿಷ್ಠ ಮಾಹಿತಿ ಸಿಕ್ಕಿದ್ರೆ ಸಾಕು. ಸೊ ಈ ವಿಚಾರದ ಬಗ್ಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ಮುಕ್ತವಾಗಿ ಮತ್ತೆ ಮಾತಾಡಲಿಕ್ಕೆ ಅವಕಾಶ ಇದೆ. ಇನ್ನು ಏನು ನಾವು 3 ದಿನಗಳ ಅಥವಾ 2 ದಿನಗಳಲ್ಲಿ ಸಾಮಾಜಿಕ ಪರಿಶೋಧನೆ ಕೈಗೊಂಡಿದ್ದೇವೆ, ಅದರ ಒಂದು ವರದಿಯನ್ನು ಮುಂದಿನ ಹಂತದಲ್ಲಿ ನಮ್ಮ ತಂಡದವರು ಅದನ್ನು ಮಂಡನೆ ಮಾಡ್ತಾರೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಏನಾದರೂ ಸಮಸ್ಯೆಗಳು ಅಥವಾ ನಿಮ್ಮಿಂದ ಸಲಹೆ ಸೂಚನೆಗಳು ಇರ್ಬೋದು ಅಥವಾ ಬೇಡಿಕೆಗಳು ಇರ್ಬೋದು, ಸೊ ಎಲ್ಲ ವಿಚಾರಗಳಿಗೆ ಮುಕ್ತವಾದ ಅವಕಾಶ ಇದೆ. ಈ ಒಂದು ಸಭೆಯನ್ನು ಗರಿಷ್ಠ ಮಟ್ಟದಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಒಂದು ಸಭೆಯಲ್ಲಿ ನನಗೆ ಪ್ರಾಸ್ತಾವಿಕವಾಗಿ ಯೋಜನೆ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಂಡಿದ್ದೀರಾ. ಎಲ್ಲರನ್ನು ವಂದಿಸ್ತಾ ಇದ್ದೇನೆ.
ಉದ್ದೇಶಿಸಿ ವಾಸ್ತವಿಕವಾಗಿ ಮಾತಾಡಿದಂತಹ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಧನ್ಯವಾದಗಳು ಸರ್. ಇವರು ಮಾತಾಡ್ತಿರ್ಬೇಕಾದ್ರೆ ಒಂದು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ಡೌಟ್ ಬಂದಿದೆ. ಒಬ್ಬ ಹುಡುಗನನ್ನ ಡೈರೆಕ್ಟ್ ಆಗಿ ನಾವು 4 ಅಥವಾ 5ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಬಹುದಾ ಅಂತ. ಆಸ್ ಯೂಶುವಲ್ ಸರ್ಕಾರದ ರೂಲ್ಸ್ ಪ್ರಕಾರ ಡೈರೆಕ್ಟ್ ಆಗಿ ಅಡ್ಮಿಷನ್ ಮಾಡಬಹುದು ಸರ್. ಒಬ್ಬ ಹುಡುಗ ಈಗ 8 ವರ್ಷ ಆಗಿದ್ರೆ ಅಂದ್ರೆ ಅವನು 3ನೇ ಕ್ಲಾಸ್ ಅಲ್ಲಿ ಇರಬೇಕು. ಅವನ ಅಡ್ಮಿಷನ್ ಆಗಿರ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ 3ನೇ ಕ್ಲಾಸಿಗೆ ಸರ್ಕಾರದ ರೂಲ್ಸ್ ಪ್ರಕಾರ ನಾವು ಅಡ್ಮಿಷನ್ ಮಾಡಬೇಕು. ಬಟ್ ಅವರಿಗೆ ಕಲಿಸುವುದು ಹೇಗೆ ಅಂತ ಈಗ ಪ್ರಸ್ತುತ ಒಂದು ಪ್ರಾಬ್ಲಮ್ ಆಗಿದೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿರುವಂತಹ ಎಲ್ಲ FLN ರೀಚ್ ಆಗಲಿಲ್ಲ ಅಂತ ಅಂದ್ರೆ ಫಂಡಮೆಂಟಲ್ ಲರ್ನಿಂಗ್ ನೀಡ್ಸ್ FLN ಅಂದ್ರೆ. ಸೊ ಈ FLN ರೀಚ್ ಮಾಡ್ಬೇಕಂದ್ರೆ ನಾವು ಟೀಚರ್ಸ್ ಆದವರು ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಅವರಿಗೆ FLN ಅನ್ನು ರೀಚ್ ಮಾಡಬೇಕು. ನಮ್ಮ ಸೌತ್ ಕರ್ನಾಟಕದಲ್ಲಿ ಈ ಅಡ್ಮಿಷನ್ ಇದೇನು ಪ್ರಾಬ್ಲಮ್ ಇಲ್ಲ. ನಾನು ನಾರ್ತ್ ಕರ್ನಾಟಕದಲ್ಲಿ 13 ವರ್ಷ ಸೇವೆ ಸಲ್ಲಿಸಿದ್ರೆ ನಾರ್ತ್ ಕರ್ನಾಟಕದಲ್ಲಿ ಈ ಅಡ್ಮಿಷನ್ ಪ್ರಾಬ್ಲಮ್ ಬಹಳ ಇದೆ. ಯಾಕಂದ್ರೆ 10 ವರ್ಷ ಆಗಿರ್ತದೆ, 12 ವರ್ಷ ಆಗಿರ್ತದೆ, ಮಕ್ಕಳು ಶಾಲೆಗೆ ಅಡ್ಮಿಷನ್ ಆಗುವುದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ಮನೆಗೆ ಭೇಟಿ ಕೊಟ್ಟು ಆ ಮಕ್ಕಳನ್ನು ನಾವು ಡೈರೆಕ್ಟ್ ಆಗಿ ಆ ಕ್ಲಾಸಿಗೆ ಅಡ್ಮಿಷನ್ ಮಾಡಬೇಕಾಗುತ್ತೆ. ಅಡ್ಮಿಷನ್ ಮಾಡ್ಲಿಕ್ಕೆ ಅವಕಾಶ ಸಹ ಇದೆ. 12 ವರ್ಷ ಅಂದ್ರೆ ಎಷ್ಟನೇ ಕ್ಲಾಸ್ ಇರಬೇಕು? 6ನೇ ಕ್ಲಾಸ್ ಇರಬೇಕು. ಡೈರೆಕ್ಟ್ ನಾವು 6ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಬಹುದು. ನೀವು 15 ವರ್ಷ ಅಂದ್ರೆ ಡೈರೆಕ್ಟ್ 10ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಬಹುದು. ಏನು ಉಳಿಕೊಂಡ್ರು ಅದು ಶಾಲಾ ಹಂತದಲ್ಲಿ ಅವರಿಗೆ ಕೊಡಬೇಕಾಗುತ್ತೆ. ಈ ಸೌತ್ ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಸೌತ್ ಅಲ್ಲಿ ಸಮಸ್ಯೆನೇ ಆಗುದಿಲ್ಲ ಇದು. ಎಸ್, ಈಗ ಮುಂದಿನ ಹಂತವಾಗಿ ಈ 3 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ನಡೆದಂತಹ ಸಾಮಾಜಿಕ ಪರಿಶೋಧನೆಯ ವರದಿಯನ್ನು ಮಂಡಿಸಬೇಕಾಗಿ ತಂಡದವರಲ್ಲಿ ಕೇಳಿಕೊಳ್ತೇವೆ. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಪಡೆದಿರುತ್ತಾರೆ. ಮಕ್ಕಳು ಅಭ್ಯಾಸ ಪುಸ್ತಕವನ್ನು ಪಡೆದಿರುತ್ತಾರೆ. ಮಕ್ಕಳು ಸಮವಸ್ತ್ರವನ್ನು ಪಡೆದಿರುತ್ತಾರೆ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಇರುವುದಿಲ್ಲ. ಹಾಜರಾತಿ 80% ಅಥವಾ ಅದಕ್ಕಿಂತ ಹೆಚ್ಚಾಗಿ ಇರುತ್ತದೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿರುವುದು ಕಂಡುಬಂದಿದೆ. ಯಾವುದೇ ಮಕ್ಕಳು ಶಾಲೆಗೆ ತಡವಾಗಿ ದಾಖಲಾಗಿರುವ ಪ್ರಕರಣ ಕಂಡುಬಂದಿಲ್ಲ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಿರುವ ಪ್ರಕರಣ ಕಂಡುಬಂದಿಲ್ಲ. ಮಕ್ಕಳಿಗೆ ತಾರತಮ್ಯ, ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳ ನೀಡಿರುವುದು ಕಂಡುಬಂದಿಲ್ಲ. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆಯ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು 2022-23ರಲ್ಲಿ ಇರುವುದಿಲ್ಲ. ಶಿಕ್ಷಕರಿಗೆ ಸಂಬಂಧಿಸಿರುವುದು ಸದರಿ ಶಾಲೆಯಲ್ಲಿ 2022-23ನೇ ಅವಧಿಯಲ್ಲಿ 2 ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದರು. ಕಲಾ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ನೇಮಕ ಮಾಡಲಾಗಿಲ್ಲ. ಪೂರ್ಣ ಅವಧಿಯ ಮುಖ್ಯ ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗಿರುತ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರುವ ಮತ್ತು ಮುಂಚಿತವಾಗಿ ತೆರಳುವ ಪ್ರಕರಣ ಕಂಡುಬಂದಿಲ್ಲ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಶಿಕ್ಷಕರು ಮತ್ತು ಶಿಕ್ಷಕಿಯರು ತರಗತಿಗೆ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುವರು. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಇತರ ಕಾರ್ಯಗಳಲ್ಲಿ ವಿಪತ್ತು ಪರಿಹಾರ, ಚುನಾವಣಾ ಗಣತಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆಡಳಿತ ಮತ್ತು ಸಾಂಸ್ಥಿಕ ವಿಷಯಕ್ಕೆ ಸಂಬಂಧಿಸಿರುವುದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 200 ಕೆಲಸದ ದಿನಗಳಾಗಿವೆ. ಪ್ರತಿ ತಿಂಗಳು STMC ಸಭೆಗಳು ನಡೆದಿರುತ್ತದೆ. STMCಯಲ್ಲಿ ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿದೆ. STMC ಶಾಲೆಯ ಮೇಲುಸ್ತುವಾರಿಯನ್ನು ಮಾಡುತ್ತದೆ. STMC ಸದಸ್ಯರಿಗೆ ಅವರು STMC ಸದಸ್ಯರೆಂಬ ಅರಿವಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 2022-23ರ ಅವಧಿಯಲ್ಲಿ ಶಾಲೆಗೆ ಭೇಟಿ ನೀಡಿರುವುದಿಲ್ಲ. ಕ್ಷೇತ್ರ ಸಮನ್ವಯಾಧಿಕಾರಿ ಅವರು 1 ಬಾರಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಬ್ಲಾಕ್ ಸಂಪನ್ಮೂಲ ವ್ಯಕ್ತಿಯು 1 ಬಾರಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯು ಕಳೆದ 12 ತಿಂಗಳಲ್ಲಿ 5 ಬಾರಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಶಾಲೆಯು ಸಂಯುಕ್ತ ಶಾಲಾ ಅನುದಾನವನ್ನು ಪಡೆದಿರುವುದಿಲ್ಲ. ಕ್ರೀಡಾ ಸಾಮಗ್ರಿಗಳಿಗಾಗಿ ಶಾಲೆಯು ಅನುದಾನವನ್ನು ಪಡೆದಿರುವುದಿಲ್ಲ. ಗ್ರಂಥಾಲಯಕ್ಕಾಗಿ ಶಾಲೆಯ ಅನುದಾನವನ್ನು ಪಡೆದಿರುವುದಿಲ್ಲ. ಪ್ರವೇಶ ಅರ್ಜಿಗೆ ಶುಲ್ಕವನ್ನು ಪಾವತಿಸಲಾಗಿಲ್ಲ. ಪ್ರವೇಶ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಇತರೆ ಶುಲ್ಕವನ್ನು ಮತ್ತು ವೆಚ್ಚಗಳನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಶಾಲಾ ಅಭಿವೃದ್ಧಿ ಮತ್ತು
ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಎಸ್ಡಿಎಂಸಿ ಸದಸ್ಯರಲ್ಲಿ 4ನೇ 3 ಸದಸ್ಯರು ಶಾಲೆಯಲ್ಲಿ ವ್ಯಾಸಂಗ ಮಾಡುವ ಮಕ್ಕಳ ಪೋಷಕರಾಗಿದ್ದಾರೆ. ಎಸ್ಡಿಎಂಸಿಯು ಸದಸ್ಯರು ಅರ್ಧದಷ್ಟು ಮಹಿಳೆಯರಾಗಿದ್ದಾರೆ. ಶಾಲೆಗೆ ಸಂಬಂಧಿಸಿರುವುದು ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡವಿದೆ. ಸಾಕಷ್ಟು ತರಗತಿ ಕೊಠಡಿಗಳಿವೆ. 2 ಕೊಠಡಿಗಳ ಅವಶ್ಯಕತೆ ಇದೆ. ಮುಖ್ಯ ಶಿಕ್ಷಕರ ಕೊಠಡಿ ಮತ್ತು ಶಿಕ್ಷಕರ ಕೊಠಡಿ, ಕಚೇರಿ ಮತ್ತು ಸಂಗ್ರಹಣ ಕೊಠಡಿ ಎಲ್ಲ ಒಂದೇ ಕೊಠಡಿಯಲ್ಲಿ ಇದೆ. ಬಾಲಕ ಬಾಲಕಿಯರಿಗೆ ಶೌಚಾಲಯ ವ್ಯವಸ್ಥೆ ಇದೆ. ಅದಕ್ಕೆ ನಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ. ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ. ಬಾಲಕ ಬಾಲಕಿಯರಿಗೆ ಶೌಚಾಲಯಕ್ಕೆ ಬಳಕೆಗೆ ಯೋಗ್ಯವಾದ ಶೌಚಾಲಯವಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳ ಬಳಸುವಂತಹ ಶೌಚಾಲಯ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯವಿದೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದೆ. ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಬಲ್ಬ್ ಕಾರ್ಯನಿರ್ವಹಿಸುತ್ತಿದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನವಿದೆ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಭಾಗಶಃ ಕಾಂಪೌಂಡ್ ಆಗಿರುತ್ತದೆ. ಶಾಲೆಯು ಗ್ರಂಥಾಲಯವನ್ನು ಹೊಂದಿದ್ದು ಪ್ರತ್ಯೇಕ ಕೊಠಡಿ ಇರುವುದಿಲ್ಲ. ಶಾಲಾ ಗ್ರಂಥಾಲಯದಲ್ಲಿ ಪ್ರತಿದಿನ ದಿನಪತ್ರಿಕೆ ಲಭ್ಯವಿದೆ. ಶಾಲಾ ಗ್ರಂಥಾಲಯದಲ್ಲಿ ನಿಯತಕಾಲಿಕೆಗಳು ಲಭ್ಯವಿದೆ. ಶಾಲಾ ಗ್ರಂಥಾಲಯದಲ್ಲಿ ಎಲ್ಲಾ ಪುಸ್ತಕಗಳು ಲಭ್ಯವಿದೆ. ವೇಳಾಪಟ್ಟಿಯಲ್ಲಿ ಗ್ರಂಥಾಲಯದ ಅವಧಿಯನ್ನು ನಮೂದಿಸಿಲ್ಲ. ಗ್ರಂಥಾಲಯದ ಪುಸ್ತಕಗಳು ಹಂಚಿಕೆ ವಹಿಯನ್ನು ನಿಯಮಿತವಾಗಿ ನಿರ್ವಹಿಸಲಾಗಿದೆ. ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇವೆ. ಕ್ರೀಡಾ ಸಾಮಗ್ರಿಗಳನ್ನು ಮಕ್ಕಳಿಗೆ ನೀಡಲಾಗುತ್ತಿದೆ. ಪ್ರತಿ ತರಗತಿಯಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಲಭ್ಯವಿದೆ. ಪ್ರತಿ ತರಗತಿಯಲ್ಲಿರುವ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಲಾಗುತ್ತಿದೆ. ವ್ಯಾಗ್ರಹಿತ ದಿನವನ್ನು ಪ್ರತಿ ತಿಂಗಳ 3ನೇ ಶನಿವಾರ ಜಾರಿ ಮಾಡಲಾಗಿದೆ. ಗಣಿತ ಕಿಟ್ಟುಗಳು ಲಭ್ಯವಿದೆ. ಗಣಿತ ಕಿಟ್ಟುಗಳನ್ನು ತರಗತಿಗಳಲ್ಲಿ ಬಳಸಲಾಗುತ್ತಿಲ್ಲ. ಶಾಲೆಯಲ್ಲಿ ಘನತ್ಯಾಜ್ಯವನ್ನು ಕಸದ ತೊಟ್ಟಿಗೆ ಹಾಕುತ್ತಾರೆ. ಶಾಲೆಯಲ್ಲಿ ದ್ರವ ತ್ಯಾಜ್ಯವನ್ನು ಇಂಗುಗುಂಡಿಗೆ ಬಿಡುವ ಮೂಲಕ ಸುರಕ್ಷಿತವಾಗಿ ವಿಲೇವಾರಿ ಮಾಡುತ್ತಾರೆ. ಸುರಕ್ಷತೆಗೆ ಮತ್ತು ಭದ್ರತೆಗೆ ಸಂಬಂಧಿಸಿ ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿಯ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹಾ ಪೆಟ್ಟಿಗೆ, ಪ್ರಶ್ನೆ ಪೆಟ್ಟಿಗೆ, ಕುಂದುಕೊರತೆ ಪೆಟ್ಟಿಗೆಯನ್ನು ಇರುತ್ತದೆ. ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಹಕ್ಕಿನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಹಾಗೂ ಮಕ್ಕಳು ತಲುಪುವ ಅಂತರದಲ್ಲಿ ಇರುವುದಿಲ್ಲ. ಶಾಲೆಯಲ್ಲಿರುವ ಔಷಧಿ, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇದೆ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆಯ ಕೌಶಲ್ಯವನ್ನು ಪಡೆದಿರುತ್ತಾರೆ. ವಿದ್ಯಾರ್ಥಿಗಳ ದಾಖಲಾತಿ ಕುರಿತು 1ನೇ ತರಗತಿಯಲ್ಲಿ 5 ಮಕ್ಕಳು, 2ನೇ ತರಗತಿಯಲ್ಲಿ 4 ಮಕ್ಕಳು, 3ನೇ ತರಗತಿಯಲ್ಲಿ 5 ಮಕ್ಕಳು, 4ನೇ ತರಗತಿಯಲ್ಲಿ 6 ಮಕ್ಕಳು, 5ನೇ ತರಗತಿಯಲ್ಲಿ 8 ಮಕ್ಕಳು, ಒಟ್ಟು 28 ಮಕ್ಕಳು ದಾಖಲಾತಿ ಹೊಂದಿದ್ದು 2022-23ರಲ್ಲಿ ಹಾಜರಾತಿಯನ್ನು ದೈನಂದಿನ ಹಾಜರಾತಿ ವರದಿಯಲ್ಲಿ ದಾಖಲಿಸಿರುವಂತೆ ಸಭೆಯಲ್ಲಿ ಮಂಡಿಸಲಾಯಿತು. ಶಾಲಾ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವ ವಿವರ. ಸದರಿ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯವರೆಗೆ ತರಗತಿಗಳಿದ್ದು 9 ಹುಡುಗರು, 12 ಹುಡುಗಿಯರು, ಒಟ್ಟು 21 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಭೇಟಿಯ ದಿನದಂದು ಶಾಲಾ ದಾಖಲೆಯಲ್ಲಿ ಇರುವ ಮಕ್ಕಳ ಹಾಜರಾತಿ ಮಕ್ಕಳ ಸಂಖ್ಯೆಗೆ ಸಂಬಂಧಿಸಿದಂತೆ ದಿನಾಂಕ 16/12/24ರಂದು ಒಟ್ಟು 18 ಮಕ್ಕಳು ಹಾಜರಾಗಿದ್ದು 3 ಮಕ್ಕಳು ಗೈರು ಹಾಜರಿಯಾಗಿರುತ್ತಾರೆ. ಪ್ರತಿನಿತ್ಯ ಶಾಲೆಗೆ ಸಮವಸ್ತ್ರವನ್ನು ಧರಿಸಿಕೊಂಡು ಬರುತ್ತಿರುವುದನ್ನು ಸಾಮಾಜಿಕ ಪರಿಶೋಧನಾ ತಂಡ ಗಮನಿಸಿರುತ್ತದೆ. ವಿದ್ಯಾರ್ಥಿಗಳು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗೆ ದಾಖಲಾತಿ ಮಾಡಿಕೊಂಡಿರುತ್ತಾರೆ. ಪೋಷಕರ ಮನೆಭೇಟಿ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಲಾಯಿತು. ಶಾಲೆಯಲ್ಲಿ ಎಲ್ಲಾ ಮಕ್ಕಳಿಗೆ ವಾರದಲ್ಲಿ 7 ದಿನ ಮೊಟ್ಟೆ ಮತ್ತು ದಿನದವರೆಗೆ ಚುಕ್ಕಿಯನ್ನು ನೀಡಿರುವುದು ಸಾಮಾಜಿಕ ಪರಿಶೋಧನಾ ತಂಡ ಗಮನಿಸಿರುತ್ತದೆ. 3 ದಿನ ರಾಗಿ ಮಾಲ್ಟ್, 3 ದಿನ ಮಾಲ್ಟ್ ನೀಡಿರುವುದು ಸಾಮಾಜಿಕ ಪರಿಶೋಧನಾ ತಂಡ ಗಮನಕ್ಕೆ ಬಂದಿದೆ. ಮುಖ್ಯ ಶಿಕ್ಷಕರು ಉತ್ತಮವಾಗಿ ಬೋಧನೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಅಡುಗೆ ಸಿಬ್ಬಂದಿಯವರು ಉತ್ತಮ ಗುಣಮಟ್ಟದ ಶುದ್ಧವಾದ ಆಹಾರವನ್ನು ತಯಾರಿಸಿ ಮಕ್ಕಳಿಗೆ ಬಡಿಸುತ್ತಾರೆ. ಪೌಷ್ಟಿಕಾಂಶವುಳ್ಳ ತರಕಾರಿಗಳ ಪದಾರ್ಥಗಳನ್ನು ತಯಾರಿಸುತ್ತಾರೆ. ಅಡುಗೆ ಸಿಬ್ಬಂದಿ ಮತ್ತು ಮುಖ್ಯ ಶಿಕ್ಷಕರ ಸಹಕಾರವು ಉತ್ತಮ ರೀತಿಯಲ್ಲಿ ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ನೀಡಿರುತ್ತಾರೆ. 2022-23ನೇ ಸಾಲಿನ ಶಾಲಾ ಅನುದಾನದ ಮತ್ತು ಖರ್ಚಿನ ವಿವರ. 25/6/2022ರಿಂದ ಆರಂಭಿಕ ಶುಲ್ಕ 339 ರೂಪಾಯಿ, ಬನ್ನ ಅನುದಾನ. 10/8/2022ರಂದು ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ 3,175. 21/9/22ರಂದು ಶೂ ಸಾಕ್ಸಿಗೆ 7,420. 2/2/2023ರಂದು ಶಾಲಾ
15/2/2023 ಕುಡಿಯುವ ನೀರು ಮತ್ತು ಶೌಚಾಲಯ 3,175, ಒಟ್ಟು ಬಂದ ಹಣ 19,609 ರೂಪಾಯಿ. 25/6/2022 ಬಡ್ಡಿ ಜಮೆ 2 ರೂಪಾಯಿ. 25/9/2022 16 ರೂಪಾಯಿ. 25/12/2022 52 ರೂಪಾಯಿ. 25/3/2023 33 ರೂಪಾಯಿ. ಒಟ್ಟು 103 ರೂಪಾಯಿ ಬಡ್ಡಿ ಜಮೆ ಆಗಿರುತ್ತದೆ. ಮಾಡಿದ ಖರ್ಚು 15/11/2022 ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ 1,000. 25/11/2022 ಫುಡ್ ಆಕ್ಸಿಗೆ 7,420. 18/1/2023 ಕುಡಿಯುವ ನೀರು ಮತ್ತು ಶೌಚಾಲಯ 2,175. 18/3/2023 DOBRC ಖಾತೆಗೆ 339 ರೂಪಾಯಿ ಕಟ್ಟಿದ ಹಣ. 21/3/2023 ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ 3,175. 21/3/2023 ಶಾಲಾ ಸಾಲಿನವಾರು ಮೊತ್ತ 5,500. ಒಟ್ಟು 19,600 ರೂಪಾಯಿ ಖರ್ಚಾಗಿರುತ್ತದೆ. ಆರಂಭಿಕ ಶುಲ್ಕ 339, ಅನುದಾನ ಜಮೆ 19,270, ಬಡ್ಡಿ ಜಮೆ 103, ಒಟ್ಟು ಅನುದಾನ 19,712, ಖರ್ಚು 19,690, ಒಟ್ಟು ಉಳಿಕೆ ಹಣ 103. ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಧನಾತ್ಮಕ ಅಂಶಗಳು. ಶಾಲೆಯಲ್ಲಿ ಶಿಸ್ತು ಮತ್ತು ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಉತ್ತಮ ಅಂಶವಾಗಿದೆ. ಶಾಲೆಯಲ್ಲಿ ಮಕ್ಕಳು ವಿವಿಧ ಪ್ರತಿಭೆಗಳಲ್ಲಿ ಭಾಗವಹಿಸಿಕೊಳ್ಳುವರು. ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿ ಮತ್ತು ಮುಖ್ಯ ಶಿಕ್ಷಕರು, ಪೋಷಕರು ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ಸಹಕರಿಸಿರುವುದು ಉತ್ತಮ ಅಂಶವಾಗಿದೆ. ಎಲ್ಲಾ ವಿದ್ಯಾರ್ಥಿಗಳು ಒಟ್ಟಿಗೆ ಕುಳಿತುಕೊಂಡು ಮಧ್ಯಾಹ್ನದ ಬಿಸಿ ಊಟವನ್ನು ಸೇವಿಸುವುದು ಉತ್ತಮ ಅಂಶವಾಗಿದೆ. ಸಮಗ್ರ ಶಿಕ್ಷಣ ಅಭಿಯಾನದ ಯೋಜನೆಯ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಋಣಾತ್ಮಕ ಅಂಶಗಳು. ಶಾಲೆಯಲ್ಲಿ ಗ್ರಂಥಾಲಯಕ್ಕೆಂದು ಪ್ರತ್ಯೇಕ ಕೊಠಡಿ ಇಲ್ಲದಿರುವುದು ಸಾಮಾಜಿಕ ಪರಿಶೋಧನಾ ತಂಡದ ಗಮನಕ್ಕೆ ಬಂದಿರುತ್ತದೆ. ಶಾಲೆಯಲ್ಲಿ ಆವರಣ ಗೋಡೆ ಭಾಗಶಃ ಬಾಕಿ ಇರುವುದು ಸಾಮಾಜಿಕ ಪರಿಶೋಧನಾ ತಂಡದ ಗಮನಕ್ಕೆ ಬಂದಿದೆ. ಸಮಗ್ರ ಶಿಕ್ಷಣ ಅಭಿಯಾನದ ಪರಿಶೋಧನೆಯ ವರದಿಯನ್ನು ಮಂಡಿಸಿದಂತಹ ಮೇಡಮ್ಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅದೊಂದು ಕಂಪೌಂಡ್ ಇದೊಂದು ಸಮಸ್ಯೆ ನಮ್ಮ ಶಾಲೆಗೆ ಗಡಿಗುರುತು ಆಗಿರುವುದಿಲ್ಲ. ಸೊ ಈ ಸಲ ಗಡಿಗುರುತು ಆಗಿದೆ. ಮುಂದಿನ ಹಂತವಾಗಿ ಗ್ರಾಮ ಪಂಚಾಯತಿ ವತಿಯಿಂದ ಕಂಪೌಂಡ್ ಅನ್ನು ನಿರ್ಮಿಸಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನೊಂದು ಗಣಿತ ಕಿಟ್ ನಾವು ಬಳಸ್ತೀವಿ ಮೇಡಮ್ ಅಲ್ಲಿ. ಓಕೆ. ಮತ್ತೆ ಇನ್ನೊಂದು ನಮ್ಮ ಶಾಲೆಗೆ ಕ್ರೀಡೆದ್ದು ಉಪಕರಣ ಕೊಡ್ಲಿಕ್ಕೆ ಈಗ ತಾನೇ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲೇ ಅನೌನ್ಸ್ ಮಾಡಿದ್ದಾರೆ. ಇವರಿಗೆ ನಮ್ಮ ಶಾಲಾ ವತಿಯಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಸಾಮಾಜಿಕ ಲೇಖ ಪರಿಶೋಧನೆಯ ವರದಿಯ ಬಗ್ಗೆ ಪೋಷಕರು ಏನಾದರೂ ಅಭಿಪ್ರಾಯವಿದ್ರೆ ತಿಳಿಸಬಹುದು. ಅವ್ರೇನು ಖರ್ಚು ವೆಚ್ಚ ಎಲ್ಲ ಹೇಳಿದ್ರಲ್ಲ, ಅವೆಲ್ಲ ನೀವು ಮಂತ್ಲಿ ಮೀಟಿಂಗ್ ಮಾಡ್ತೀರಲ್ಲ SDMC, ಅದೇ ನೀವು ಗಮನ ಕೂಡ ಬಂದಿದ್ಯಾ? ಬೇರೆ ಪೋಷಕರಿಗೆ ಗೊತ್ತಿರಲ್ಲ. ನೀವು ಆ್ಯಕ್ಚುಲಿ SDMC ಮೆಂಬರ್ಸ್ ಇರ್ತಾರೆ. ಏನಾದ್ರು ಸಾಕ್ಸು ಎಲ್ಲ ಖರ್ಚು ಮಾಡಬೇಕಾದ್ರೆ ಕುಡಿಯೋ ನೀರಿಂದು ಇವೆಲ್ಲ ನಿಮ್ಮ ಗಮನಕ್ಕೆ ಮೆಂಬರ್ಸ್ ಅಧ್ಯಕ್ಷರು ಬಂದಿಲ್ಲ ಅಂತ ಹೇಳಿದ್ರು. ನಿಮ್ಮ ಗಮನಕ್ಕೆ ಬಂದಿದೆಯಮ್ಮ? ಸರಿ ಇದೆಯಾ? ಮಕ್ಕಳುಗಳಿಗೆ ಊಟ ಅಂದರೆ ಹಾಲು ಮತ್ತು ಮೊಟ್ಟೆ ಅಂತೆಲ್ಲ ಹೇಳಿದ್ರು, ಚುಕ್ಕಿ ಇದನ್ನೆಲ್ಲ ಇವೆಲ್ಲ ಸರಿಯಾಗಿ ಕೊಡ್ತಿದ್ದಾರಾ? ನೀವು ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಈಗ 28 ಮಕ್ಕಳಲ್ಲಿ 70 ಎಷ್ಟು ಜನ ಮೊಟ್ಟೆ ತಿಂತಾರೆ ಗೊತ್ತಿಲ್ಲ. ಎಲ್ಲ ಮೊಟ್ಟೆ ತಿಂತಾರೆ ಸರ್. ಸದ್ಯ ಒಬ್ಬ ಹುಡುಗ ತಿಂತ ಇಲ್ಲ. ಅವನು ಸ್ವಲ್ಪ ದೇವರಿಗೆ ಹೋಗುವ ಇದರಿಂದಾಗಿ ಒಂದು ಹುಡುಗ ತಿಂತ ಇಲ್ಲ, ಹುಡುಗರೆಲ್ಲ ತಿಂತಾರೆ. ಅಲ್ಲ, ಈಗ ಇದು ಗೊತ್ತಲ್ಲ, ಈಗ ಪೇಪರಲ್ಲಿ ನೋಡ್ತಿರ್ತೀವಿ ಮೊಟ್ಟೆದೆಲ್ಲ ಸಮಸ್ಯೆ ಅಂತ. ಸೊ ನೀವು ಈ ಸ್ಕೂಲ್ನಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ರೇಟ್ ವೈಸ್ ನಾನು ಕೇಳೋದು ಸರ್. ನಾವು ಡೈಲಿ ತರೋದು ಸರ್. ಆಕ್ಚುಲಿ ಅವ್ರ ರೇಟಿಗೆ ನಮಗೆ ಇದಾಗಲ್ಲ. ಸರ್ಕಾರ ಕೊಡೋದು 5,000 ರೂಪಾಯಿ ಸರ್. ಆಕ್ಚುಲಿ ಮೊಟ್ಟೆಗೆ 6 ರೂಪಾಯಿಂದ 7 ರೂಪಾಯಿ ಬೈತಾರೆ ನಮಗೆ. ನೋಡ್ತೀವಿ. ಅದೇ ಸರ್. ಬಟ್ ನೀವು ಅದನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ. ನಮ್ಗೇನು ಸಣ್ಣ ಹುಡುಗರಿಗೆ ಸ್ವಲ್ಪ ಹುಡುಗರಿಂದಾಗಿ ಸಮಸ್ಯೆ ಆಗ್ತಾ ಇಲ್ಲ. 20 ರೂಪಾಯಿ ಕೈಯಿಂದ ಹೋಗ್ಬೋದು ಅಷ್ಟೇ ಸರ್. ಮತ್ತೆ ತರಕಾರಿ ಕೆಲವು ಸರಿ ಹುಡುಗರು ಬರ್ತಾರೆ, ಮನೆಯಿಂದ ತಂದು ಕೊಟ್ಟು ಪೋಷಕರು ಕೊಡ್ತಾರೆ ಸರ್ ತರಕಾರಿ. ಸೊ ಆ ದುಡ್ಡನ್ನ ಇಲ್ಲಿ ಮ್ಯಾನೇಜ್ ಮಾಡ್ಬೋದು ನಾವು ಸ್ವಲ್ಪ ಅಂತ ಅಷ್ಟೇ. ದೊಡ್ಡ ಶಾಲೆಗಳಿಗೆ ಸ್ವಲ್ಪ ಸಮಸ್ಯೆ.
ಪೋಷಕರು ಈಗ ನಿಮ್ಮ ಮಕ್ಕಳನ್ನ ಇಲ್ಲಿ ಕಳಿಸ್ತಾ ಇದ್ದಾರಲ್ವಾ, ಸೊ ಈಗ ಏನಾಗುತ್ತೆ ಅಂದ್ರೆ ಸರ್ಕಾರದವರು ಒಂದು ಯೋಜನೆಯಲ್ಲಿ ಊಟ ಇರ್ಬೋದು, ಊಟ ಏನಪ್ಪ ಅಂದ್ರೆ ಯಾರೇನು ಇದಿಲ್ಲ ಅಂತಿಲ್ಲ, ಊಟ ಹಾಕೋಕ್ಕಾಗಲ್ಲ ಅಂತಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಅವರವರು ನಿಮ್ಮ ಬ್ಯುಸಿ ವರ್ಕ್ಗಳಲ್ಲಿ ಪೇರೆಂಟ್ಸು ಮಕ್ಕಳುಗಳಿಗೆ ತಿಂಡಿ ಸಮಯಕ್ಕೆ ಸರಿಯಾಗಿ ಮಾಡ್ಕೊಡೋಕ್ಕಾಗಲಿಲ್ಲ, ಅವೆಲ್ಲ ಬೇಡ. ಅವ್ರ ಮಕ್ಕಳು ಒಂದು ಟೈಮ್ಗೆ ಊಟ ತಿಂಡಿ ಎಲ್ಲ ಮಾಡ್ಕೊಂಡ್ರೆ ಅವರ ಒಂದು ಗುಣಮಟ್ಟ ಏನು ಓದ್ತಾರೆ ಅದು ತಲೆಗೆ ಕರೆಕ್ಟಾಗಿ ಹೋಗುತ್ತೆ. ಸೊ ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಟು ಮಾಡ್ತಾರೆ ಅನ್ನೋದು ಉದ್ದೇಶ ಸರ್ಕಾರದ. ಮತ್ತು ಟೀಚರ್ಸ್ದು ಕೊರತೆ ಏನೂ ಇಲ್ವಾ, ಟೀಚರ್ಸು ಕರೆಕ್ಟಾಗಿ ಪಾಠ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಶಾರ್ಟೇಜ್ ಆದರೆ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆಯಾ? ಗೊತ್ತಿದೆಯಾ? ಸೊ ನಿಮ್ಮ ಮಕ್ಕಳುಗಳಿಗೆ 1 ರಿಂದ 5 ತನಕ ಯಾವುದೂ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಪಾಠ ಎಲ್ಲ ನಡ್ಕೊಂಡು ಹೋಗ್ತಿದೆ ಅಲ್ವಾ? ಈಗಲೇ ಎಷ್ಟನೇ ಕ್ಲಾಸ್? 4ನೇ ಕ್ಲಾಸ್. 5ನೇ ಕ್ಲಾಸ್ ನೀವು 5. ನಿಮ್ಮ ಹೆಸರು ಎಷ್ಟನೇ ಮಗ್ಗಿ ಸರ್ 14ನೇ ಮಕ್ಕಳು ಹೇಳ್ತಾರೆ ಜೋರಾಗಿ ಹೇಳ್ಬೇಕು. ಕಷ್ಟ ಆದ್ರೂ ಪರವಾಗಿಲ್ಲ, ಜೀವನದಲ್ಲಿ ಒಂದು ತಿಳ್ಕೊ, ಎಲ್ಲರೂ ಸರಿ ಇರಲ್ಲ ಗೊತ್ತಾಯ್ತಾ? ನೀವು ಸೊಟ್ಟೆ ಹೇಳಿದ್ರು ಧೈರ್ಯವಾಗಿ ಹೇಳ್ಬೇಕು. ನನ್ನ ಇದು ಭಯಪಡ್ಬೇಡ, ಹೇಳು. ಜ್ಞಾಪಕ ನಾನು ಇದನ್ನ ಸಡನ್ ಆಗಿ ಕೇಳಿದ್ದು ನನಗೆ ಯಾಕೆ ಅಂತ ಹೇಳಿದ್ರೆ, ಫಸ್ಟು ಮಗ್ಗಿ ಇವೆಲ್ಲ ಕರೆಕ್ಟಾಗಿ ಗೊತ್ತಿದ್ರೆ ಲೆಕ್ಕಾಚಾರ ಜೀವನದಲ್ಲಿ ಬಿಡ್ತದೆ ಆಯ್ತಾ? ಇದು ಓದೋದು ಒಂದು ವಿದ್ಯೆ ಆದರೆ ಹೇಳು, ಜ್ಞಾಪಿಸ್ಕೊಂಡೆ ಹೇಳು. ಇವರಲ್ಲಿ ನೀವು ಎಷ್ಟು ಕಲ್ತಾಯಿ? ನಿಮ್ಗೆ ಎಷ್ಟಕ್ಕೆ ಮಗ್ಗಿ ತಂದು ಬರುತ್ತೆ? ಹಾಂ, 12 ಮೇಲೆ ಬರಲ್ಲ, 15 ಬರಲ್ಲ. ನಿಮಗೆ ಬರುತ್ತಪ್ಪ? ಯಾರು ಬರುತ್ತೆ ಹೇಳು? 16ನೇ ಬಗ್ಗೆ ಇಷ್ಟು ಜನ ಇದ್ರಲ್ವಾ, 16ನೇ ಬಗ್ಗೆ ನೀವೇ ಎದ್ದು ನಿಂತ್ಕೊಂಡು ಹೇಳ್ಬಿಡಿ. ಬರೀ ಹೋಗಿ 25 ಅಲ್ಲ, ಬೇಜಾರು ಮಾಡ್ಕೋಬೇಡಿ, ನಾನು ಕೇಳ್ತಾ ಇದ್ದೀನಿ ಅಂತ. ನೀವು ಪೇರೆಂಟ್ಸು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಸರ್ಕಾರ ಖರ್ಚು ಮಾಡುತ್ತೆ ಅಥವಾ ನೀವು ಖರ್ಚು ಮಾಡಿರ್ತೀರ, ಏನು ಸರ್ಕಾರದ ಒಂದೇ ಅಲ್ಲ ನಿಮಗಿದು. ನಿಮ್ಮ ಹೆಸರು ತಾಯಿ? ಆಯಿಷಾ. ಬನ್ನಿ ಹೋಗಿ ಕಾನೂನು ತಗೊಂಡು ಹೇಳ್ಬೋದು. ಗೋಲ್ ಕೊಡಿ ಅಷ್ಟೇ. ಇಲ್ಲೇ ಹೋಗು, ಬೋರ್ಡ್ ಅಂತ ಅಲ್ಲಿದೆ. ಅಲ್ಲ ಕೋಲ್ ಕೊಡಿ ಅಷ್ಟೇ. ನಾವು ಮಾಡ್ತೇವೆ ತೋರಿಸಿ ಹೇಳುವ ನಿಮಗೆ, ಅಥವಾ ನೀವು ಯಾವ್ದು ನೀವು ಕುಳ್ಳಿ ಇದೆಯಾ ಚಾಯಿಂದನೇ ಹೇಳು, ಹೋಗಿ ಪರವಾಗಿಲ್ಲ. ಅದೇ ಹೇಳು. ಸಾಕು. ಕನ್ನಡ ಯಾರು ಹೇಳ್ಕೊಡೋದು? ಸರಿನಾ ಸರ್? ಬೆಂಗಳೂರು ಸರ್ ಇದೆ ವೇಣು ಸರ್. ಸಬ್ಜೆಕ್ಟ್ ಕನ್ನಡ ಸರ್. ಅಲ್ಲ ಎಷ್ಟಾದ್ರೂ ಇರಲಿ, ಬೇಸಿಕ್ಸ್ ಇಂಪಾರ್ಟೆಂಟ್. ಮತ್ತೆ ಇನ್ನೇನು ಪೇರೆಂಟ್ಸ್ ಹೇಳಂಗಿದ್ರೆ ಒಂದು ತಿಳ್ಕೊಳ್ಳಿ, ನೀವು ವ್ಯಕ್ತಪಡಿಸುವಂತ ರೀತಿ ಇದೆಯಲ್ವಾ, ಬಾಡಿ ಲ್ಯಾಂಗ್ವೇಜ್ ಮೈನ್ ಆಗಿ ಅದನ್ನು ಅಬ್ಸರ್ವ್ ಮಾಡ್ತಾರೆ. ನೀವು ಹೇಳಿರೋ ತಪ್ಪೇ ಆಗಿರ್ಬೋದು, ಬಟ್ ಅದನ್ನು
ವ್ಯಕ್ತಪಡಿಸುವ ರೀತಿ ಅದು ನಿಮಗೆ ಚಿಕ್ಕಂದಿನಿಂದಲೇ ಬೆಳ್ಕೊಂಡು ಬರಬೇಕು. ಅವಾಗೇನಾಗುತ್ತೆ, ನಿಮಗೆ ಹೋಗ್ತಾ ಹೋಗ್ತಾ ಅದೊಂದು ನೀಲಾಚಲವಾಗಿ ನೀವು ಮಾತಾಡಲಿಕ್ಕೆ ಕಲಿತೀರ, ಎಲ್ಲವನ್ನು ಮಾಡ್ಕೊಳ್ಳಿಕ್ಕೆ ನಿಮಗೆ ಆ ಒಂದು ಪ್ರೇರಣೆ ಆಗುತ್ತೆ. ಯಾವುದೇ ಕಾರಣಕ್ಕಾಗಿ ನಿಮ್ಮನ್ನು ಅದನ್ನು ಬರಲಿ ಅಂತ ಹೇಳಿ ನಾವು ಈಗ ಈ ಸಭೆಯಲ್ಲಿ ಹೇಳುವಂಥದ್ದು. ಈಗ ಸರಿ ಹೇಳಿದ್ರು ಕೂಡ ಅದೇ ಉದ್ದೇಶಕ್ಕೆ ಅಲ್ಲ ಸರ್. ವಿದ್ಯೆ ಏನು ಗೊತ್ತಾ, ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಮುಂದೆ ಒಳ್ಳೆಯದು ಅಷ್ಟೇ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಪ್ಪ ರಜಾ ಹೇಳು. ಕರ್ನಾಟಕ ರಾಜ್ಯದ್ದು ನಮ್ಮ ಮುಖ್ಯಮಂತ್ರಿ ಯಾರು? ನೀನು ಹಿಂದೆ ಇವ್ರು ಹಿಂದೆ ಇರ್ತಾರ ಮಾತಾಡ್ಬೇಕಾದ್ರು ಸಿದ್ದರಾಮಯ್ಯ. ಸರಿ, ಮತ್ತೆ ಹಾಗಾದ್ರೆ ಏನು ಸಮಸ್ಯೆ ಇಲ್ಲ ಸ್ಕೂಲ್ನಲ್ಲಿ ಎಲ್ಲ ಆರಾಮಾಗಿ 5ನೇ ಕ್ಲಾಸ್ ತನಕ ನಮ್ಮ ಆಮೇಲೆ 6ಕ್ಕೆ ಹೋಗ್ತಾರೆ. ಹೋಗ್ತಾರೆ ಇಲ್ಲಿಂದ ಆರಾಮುಡಿ ಹೋಗ್ತಾರೆ 2 ಸ್ಕೂಲಿಗೆ. ಏನಾದ್ರೂ ವರದಿ ಬಗ್ಗೆ ನಿಮ್ದೇನಾದ್ರೂ ಹೇಳುವಂಥದ್ದು ಇರ್ಬೋದು, ಸಲಹೆ ಸೂಚನೆ ಇರ್ಬೋದು, ಅಥವಾ ಆ ವರದಿ ತಪ್ಪಿದೆ ಆಗಿದ್ರು ಕೂಡ ಅದನ್ನು ವ್ಯಕ್ತಪಡಿಸಿ. ಮುಖ್ಯವಾಗಿ ಹೆಣ್ಮಕ್ಳುಗಳು ತಮ್ಮ ಮಕ್ಕಳುಗಳು ಹೆಣ್ಮಕ್ಳುಗಳು ಸುರಕ್ಷಿತವಾಗಿದ್ದಾರ ಗೊತ್ತಾಯ್ತಾ? ಆ ಥರ ನೀವು ಹೇಳ್ಬೇಕು. ಏನಾರು ಇದ್ರೆ ಹೇಳಿ. ಆಮೇಲೆ ನಮ್ಮ ಮುಂದೆನೇ ಅಂತಲ್ಲ, ಆಮೇಲೆ ಸಪ್ರೇಟಾಗಿ ಹೇಳಿ. ಆಮೇಲೆ ಯಾವುದೂ ತಿಳ್ಕೊಳ್ಳಿ. ನೀವು ಮಕ್ಕಳುಗಳು ನಿಮ್ಮಲ್ಲಿ 5 ವರ್ಷ ಅಷ್ಟೇ ಓದೋದು. ಏನಾರ ಸ್ಕೂಲ್ನಲ್ಲಿ ನ್ಯೂನತೆಗಳಿದ್ದಾಗ ನಿಮ್ಮ ಮಕ್ಕಳಿಗೆ ಅದು ಸಿಗದೇ ಇರ್ಬೋದು, ಮುಂದೆ ಬರೋವಂಥವ್ರಿಗೆ ಅದು ನೀವು ಹೇಳಿದ್ರೆ ಉಪಯೋಗ ಆಗುತ್ತೆ. ಈಗ ನಾವು ಹೇಳಿದ್ವಲ್ಲ, ನಾವೇನಂದ್ರೆ ಗ್ರಾಮ ಪಂಚಾಯತಿನಲ್ಲಿ ಹೋಗ್ತಾ ಇರ್ತೀವಿ. ಈಗ ನಾನು ಅದನ್ನ ನೋಡಿದ ತಕ್ಷಣ ಹೇಳಿದೆ, ಸೊ ಇಲ್ಲಿ ಆಟ ಆಡೋದಕ್ಕೆ ಇದಿಲ್ಲ ಅಂತ ಹೇಳಿದ್ರು. ಆವಾಗ ನಾವು ಅದು ಪಂಚಾಯತಿಯಿಂದ ಅವ್ರಿಗೆ ಅನುದಾನ ಇರ್ತದೆ, ಅವರ ಅಭಿವೃದ್ಧಿ ಅನುದಾನ ಸ್ಕೂಲ್ಗಳಿಗೆ ಕೊಡಬೇಕು ಅಂತ ಹೇಳಿ. ಸೊ ಅದಕ್ಕೆ ಅದನ್ನು ಮಾಡಿಕೊಡಿ ಅಂತ ನಾನು ಹೇಳಿದ್ದೆ ವಿದ್ಯಾರ್ಥಿಗಳಿಗೆ. ಮತ್ತು ಸ್ಕೂಲ್ ಟೀಚರ್ಸ್ ಇದ್ದಾರೆ ಸಾಕಾಗುತ್ತೆ ಅಂದರೆ ಸ್ವಲ್ಪ ತೊಂದರೆ ಇಲ್ಲ. ಗೆಸ್ಟ್ ಲೆಕ್ಚರರ್ಸ್ ಅದನ್ನು ಕೂಡ ಪಂಚಾಯತಿಯಿಂದ ಮಾಡ್ಕೊಳ್ಬೋದು ಅವರ ಅನುದಾನದಲ್ಲಿ. ಅವರ ಒಂದು ನೋಡಿಕೊಂಡು, ಈಗ ಯಾರೋ ಒಬ್ಬರು ನಿಮ್ಮ ಊರಿನಲ್ಲೇ ಇದಿರ್ತಾರೆ, ಓದಿರ್ತಾರೆ, ಮನೇಲಿ ಇರ್ತಾರೆ, ಅವ್ರು ಪಾಠ ಮಾಡೋದಕ್ಕೆ ಯಾರೋ ಟೀಚರ್ಸ್ ಶಾರ್ಟೇಜ್ ಇರ್ತಾರೆ, ಅವ್ರಿಗೆ ಒಂದು ಸಿಗಿಲ್ಲ, ಅದನ್ನು ಪಂಚಾಯತಿಯಿಂದ ಅವ್ರ ದುಡ್ಡು ಹಾಕಿ ಗೊತ್ತಾಯ್ತಾ ನಿಮಗೆ ಆ ಥರ. ಸೊ ಮುಖ್ಯ ಉದ್ದೇಶ ಏನು ಅಂದರೆ ಮಕ್ಕಳುಗಳು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಮುಖ್ಯ ಅಂತ ಹೇಳಿಲ್ಲ ಮಿಸ್ಟರ್ ಮ್ಯಾಥ್ಸ್ ಟೀಚರ್ ಮೇಡಮ್ 1 2 3 ಅವ್ರು ಮ್ಯಾಥ್ಸ್ ನಾನು ಹೇಳ್ತಾರೆ ಸರ್, ಬರೀ ಭಯ ಪಡ್ತಾರೆ ಸರ್ ಅಷ್ಟೇ. ಭಯನೇ ಹೋಗ್ಬೇಕಲ್ಲ ಭಯ ಪಡಬಾರ್ದು ಮಕ್ಕಳೇ, ಗೊತ್ತಾಯ್ತಾ? ಧೈರ್ಯವಾಗಿರ್ಬೇಕು. ತಪ್ಪೇ ಆದ್ರೂ ಕೂಡ ನಡೆಯೋ ಕಾಲು ನೆಡುವಿಕೆ ಗೊತ್ತಾಗ್ತಿದೆ. ಯಾರು ಕೆಲಸ ಮಾಡ್ತಾರೆ, ಯಾರು ನಡೀತಾರೆ ಅವರೇ ಮುಗ್ಗರಿಸಿ ಬೀಳೋದು. ಸುಮ್ಮನೆ ಒಂದೇ ಕಡೆ ಕೂತಿರೋರು ಎಲ್ಲೂ ಬೀಳಲ್ಲ. ಚೆನ್ನಾಗಿ ಓದಬೇಕು ಆಯ್ತಾ? ಓದ್ಬಿಟ್ಟು ಏನೋ ಮಾಡಬೇಕು. ಈಗ ನೀನು ಎಲ್ಲ ಹೇಳ್ಕೊಡ್ತಿದ್ದಾರಲ್ವ, ಏನು ಮಾಡ್ಬೇಕು ಅಂತಿದ್ಯಪ್ಪ ಮುಂದೆ? ಟಿ ವಿ ನೋಡ್ತಿದ್ದಾನೆ, ಮನೆ ಟಿ ವಿ ಅಂತೂ ಎಲ್ಲ ಕಡೆ ಇದೆ. ಮೊಬೈಲ್ ನೋಡ್ತೀಯ, ಮೊಬೈಲ್ನಲ್ಲಿ ದಿನ ನೋಡ್ತಿರ್ತೀಯ. ಅದೆಲ್ಲ ನೋಡಿದಾಗ ಏನು ಮಾಡಬೇಕು ಅನ್ಸುತ್ತೆ ನಿಮ್ಮ ಜೀವನದಲ್ಲಿ ಅಂತ ಮೇಷ್ಟ್ರು ಏನು ಹೇಳ್ತಾರೆ, ಟೀಚರ್ ಏನು ಹೇಳ್ತಾರೆ? ಇಲ್ಲಿ ಎಲ್ಲರೂ ಬಸ್ಸು ಫೆಸಿಲಿಟೀಸ್ ಇಲ್ಲ ಅಂದ್ರಲ್ಲ, ಎಲ್ಲರೂ ಮನೆಯಿಂದ ನಡ್ಕೊಂಡು ಬರೋದೇನೋ ಬಸ್ಸಲ್ಲಿ ಬರ್ಬೇಕು ಎಲ್ಲರೂ. ಸರ್ ಆಟೋ ವ್ಯವಸ್ಥೆ ಮಾಡಿದ್ದೀವಿ. ಟೀಚರ್ಸ್ ಪೇರೆಂಟ್ಸ್ ದುಡ್ಡು ಕೊಡ್ತಾರೆ ಸ್ವಲ್ಪ ಶಾಲೆ ಕಡೆಯಿಂದ ಬಸ್ ಬೆಳಿಗ್ಗೆ ಒಂದೇ ಸರಿ ಸರ್. ನೀವು ಲಾಸ್ಟ್ ಏನಾದ್ರು ಇದ್ರೆ ಸಮಸ್ಯೆ ಇದ್ರೆ ನೀವೇ ಹೇಳಿ. ಸಮಸ್ಯೆ ಏನಿಲ್ವಾ? ಇಲ್ಲ. ಬೇಡಿಕೆಗಳು, ಸಲಹೆ ಶಿಕ್ಷಣ ಬೇಡಿಕೆ ಏನಿಲ್ಲ, ಎಲ್ಲ ಇದೆಯಾ ಸರ್? ಬೇಡಿಕೆ ಅಂದ್ರೆ ಇದು ಐಡೆಂಟಿಟಿ ಕಾರ್ಡ್ ಎಲ್ಲ ಪೋಷಕರೇ ಕೊಟ್ಟದ್ದು. ನಮ್ಮ ಹಳೆ ವಿದ್ಯಾರ್ಥಿಗಳಿರ್ಬೋದು,
ಬೆಲ್ಟ್ ಹಳೆ ವಿದ್ಯಾರ್ಥಿಗಳು ಕೊಟ್ಟಿರೋದು. ಮತ್ತೆ ಪ್ರತಿ ವರ್ಷ ಟೂರ್ ಮಾಡ್ತೀವಿ ಸರ್. ಮಕ್ಕಳಿಂದ ಸ್ವಲ್ಪ ಅಷ್ಟೇ ಅಮೌಂಟ್ ತಗೊಳ್ಳೋದು ನಾವು, ಮತ್ತು ಉಳಿದದ್ದು ಓಲ್ಡ್ ಸ್ಟೂಡೆಂಟ್ಸ್ ಆಗ್ತಾರೆ. ಈ ಸಲ ಬ್ಯಾಗ್ ಗೌರ್ಮೆಂಟ್ ಇಂದ ಬರೋದು ಸರ್ ಟೂರಿಗೆ. ಇಲ್ಲಿ ಗೌರ್ಮೆಂಟ್ ಅನುದಾನ ಮಕ್ಕಳು ಮಾತ್ರ ಹೈಸ್ಕೂಲ್ ಮಕ್ಕಳಿಗೆ ಅದು ಕರ್ನಾಟಕ ದರ್ಶನ ಅಂತ ಮೊದಲು ಮಾಡ್ತಾ ಇದ್ರು, ಈಗ ಜಿಲ್ಲಾ ದರ್ಶನ ಅಂತ ಮಾಡ್ತಾರೆ. ಅದು ಸೆಲೆಕ್ಟಿವ್ ಸ್ಟೂಡೆಂಟ್ಸ್ಗೆ ಅಷ್ಟೇ, ಉಳಿದವರಿಗೆಲ್ಲ ಬರಲ್ಲ. ಗೌರ್ಮೆಂಟಿನ ಅನುದಾನ ಬರೋದು ಬಿಸಿ ಊಟಕ್ಕೆ ಎಷ್ಟೇ ಬರ್ತದೆ ಸರ್, ಅದು ರೂಪಾಯಿ ಸಮಥಿಂಗ್ ಅಲ್ಲಿ ಬರ್ತದೆ ಒಂದು ಸ್ಟೂಡೆಂಟ್ಗೆ, ಜಾಸ್ತಿ ಏನು ಇಲ್ಲ. ಅದೇನು ಗೊತ್ತಾ, ನಾನು ಹಿಂದೆ ಒಂದು ಸ್ಕೂಲ್ಗೆ ಹೋದಾಗ ಹೇಳಿದ್ರು, ಒಂದು ಮಗುಗೆ 150 ಗ್ರಾಮ್ ಕೊಡ್ತಾರೆ, ಅಕ್ಕಿ 100 ಗ್ರಾಮ್ ಸರ್. ಗ್ರಾಮ್ ಜಾಸ್ತಿ ಆಗ್ತದೆ ಅವ್ರಿಗೆ. ಹೌದು. ಎಷ್ಟು ಹೇಳಿದ್ರು ನಿಮ್ಮ ಹೆಸರು ನಿದ್ದೆ ಹೊಡಿತಾರೆ, ಹಾಗಾಗಿ ಅದು ಉಳಿದು ಜಾಸ್ತಿ ಸ್ಟಾಕ್ ಇದೆ ಅಂತ ಅದನ್ನು ಹೇಳಿದ್ದಾರೆ. ಸರ್ ನಮ್ಮಲ್ಲಿ ಉಳಿದ ಅಕ್ಕಿ 100 ಗ್ರಾಮ್ ಬರುತ್ತೆ ಸರ್. ಒಂದು ಸ್ಟೂಡೆಂಟ್ಗೆ 100 ಗ್ರಾಮ್ ಅಕ್ಕಿ, 18 ಗ್ರಾಮ್ ಹಾಲು, ಹೀಗೆ ಗ್ರಾಮ್ ಲೆಕ್ಕದಲ್ಲಿ ಬರುವಂತದ್ದು. ತರಕಾರಿಗೆ ಮತ್ತು ರೇಷನ್ಗೆ ದುಡ್ಡಂತೂ ರೂಪಾಯಿ ಲೆಕ್ಕದಲ್ಲಿ ಬರ್ತದೆ ಒಂದು ಸ್ಟೂಡೆಂಟಿಗೆ. ನಮ್ಮ ಶಾಲೆಗೆ ಯಾರು ಹಬ್ಬ ಬಂದ್ರೆ ದಿನಕ್ಕೆ 25 ರೂಪಾಯಿ ಬರ್ಬೋದು ಅಷ್ಟೇ. ಹಾಗೆ ನಮ್ಮೆಲ್ಲ ಓಲ್ಡ್ ಸ್ಟೂಡೆಂಟ್ಗಳಿರ್ಬೋದು, ಪೋಷಕರ ಹೆಲ್ಪಿಂದಾನೆ ಎಲ್ಲ ಮಾಡಿದ್ವಿ. ಈ ಸಲ ಅಂತೂ ಬ್ಯಾಗ್ ಫ್ರೀ ಕೊಟ್ಟಿದ್ದಾರೆ, ಊರವರೆಲ್ಲ ಸೇರಿ ಬೆಲ್ಟ್ ಫ್ರೀ, ಎಲ್ಲ ಫ್ರೀ. ಒಂದ್ ಜೊತೆ ಸ್ಕ್ವಾಡ್ ಡ್ರೆಸ್ ಇದೆ, ಅದು ಫ್ರೀ ಶಾಲೆಯಿಂದ. ನೋಟ್ಸ್ ಫ್ರೀ, ಶೂ ಸಾಕ್ಸ್ ಗೌರ್ಮೆಂಟ್ ಇಲ್ಲ, ಮತ್ತೆ ಒಂದ್ ಜೊತೆ ಯೂನಿಫಾರ್ಮ್ ಗೌರ್ಮೆಂಟ್ ಇದೆ ಸರ್. ಯಾರು ಹಾಕಿದ್ರಲ್ಲಪ್ಪ ಶೂನ ಹೊರಗಡೆ ಅದು ಸ್ಪಾಟ್ ಡ್ರೆಸ್ ಮಾಡ್ತೀವಿ ಸರ್ ನಾವು ಬುಧವಾರ, ಅವತ್ತು ಶೂ ಹಾಕೊಂಡು ಬರ್ತಾರೆ ಮಕ್ಕಳು. ಉಳಿದ ಈ ಡ್ರೆಸ್ಸಿಗೆಲ್ಲ ಚಪ್ಪಲಿ ಹಾಕೊಂಡು. ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಿದಂತಹ ಸಹಾಯಕ ನಿರ್ದೇಶಕರಿಗೆ ನಮ್ಮ ಶಾಲೆಯ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಭೆಯಲ್ಲಿ ಭಾಗವಹಿಸಿದಂತಹ ಈ ಒಂದು ಕಾರ್ಯಕ್ರಮದ ವ್ಯವಸ್ಥಾಪಕರಾದಂತಹ ಶ್ರೀ ಹರೀಶ್ ಸರ್, ತಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದಂತಹ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತಹ ಶ್ರೀ ಪ್ರವೀಣ್ ಜಸೋಡಿ ಸರ್, ನಿಮಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಹಾಗೂ ನಮ್ಮ ಜೊತೆ ಇರುವಂತಹ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಶ್ರೀ ಸುದರ್ಶನ್ ಹಕೇರಿ ಸರ್, ತಮಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಶಾಲಾ ಮುಖ್ಯ ಗುರುಗಳಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಸಭೆಗೆ ಆಗಮಿಸಿದಂತಹ ಶ್ರೀಮತಿ ಸುನೀತಾ ಮೇಡಮ್ ಮತ್ತು ಶ್ರೀಮತಿ ಅಮಿತಾ ಮೇಡಮ್, ಇವರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ, ಈ ಒಂದು ಸಭೆಗೆ ಆಗಮಿಸಿದಂತಹ ನಮ್ಮೆಲ್ಲ ಗೌರವಾನ್ವಿತ ಪೋಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಅರ್ಪಿಸುತ್ತಾ ಈ ಒಂದು ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ನಿಮಿಷ ಎತ್ತಿಕೊಂಡು ರಾಷ್ಟ್ರಗೀತೆ ಹಾಡೋದ ಇಲ್ಲಿ. एक साथ राष्ट्रगीत शुरू कर. जय हे भारत भाग्य विधाता, पंजाब सिंधु गुजरात मराठा द्राविड उत्कल गंगा, विंध्य हिमाचल यमुना गंगा, उज्जल जलधि तरंगा. तव शुभ नामे गाहे, तव जय आशीष मांगे, गाहे तव जय गाथा. जन गण मंगलदायक जय हे भारत भाग्य विधाता.